ಸ್ವಾಮಿ, ನಮ್ಮ ಆತ್ಮಿಕವಾದಂತ ಅಭಿವೃದ್ಧಿಯನ್ನು ಹೊಂದುವ ಹಾಗೆ ನೀವು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಿ ಐದು ಕಾಪಾಡುತ್ತಾ ಬರಬೇಕಾಗಿ ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರು ಬಂದಿಲ್ಲ. ವಿಜಯ್ ಕುಮಾರ್ ಸರ್ ಒಂದು ಫ್ಲೂಟ್ ಮ್ಯೂಸಿಕ್ ಅನ್ನ ಹಾಕ್ಬೋದಾ? ಅವ್ರು ಯಾರು ಸಿದ್ಧವಾಗಿಲ್ಲ ಅಂದ್ರೆ ನಾನೇ ಒಂದು ವಿಶೇಷ ಗೀತೆಯನ್ನ ಹಾಡುವಂತವನಾಗಿದ್ದೇನೆ. ಓಕೆ, ಜೀವಿತದ ಆಶ್ರಯವು ನೀನೆ, ಜೀವಿತದ ನನ್ನ ಆಶ್ರಯವು ನೀನೆ, ನನ್ನನ್ನು ನಡೆಸುವವನು ನೀನೇ, ನನ್ನನ್ನು ನಡೆಸುವವನು ನೀನೇ. ತೆರೆಗಳು ಅಲೆಯಂತೆ ಬಡಿಯಲು ದೋಣಿಯ ನಾವಿಕ ನೀನೆ ಪ್ರಭು, ಜೀವನ ತೆರೆಗಳು ಅಲೆಯಂತೆ ಬಡಿಯಲು ದೋಣಿಯ ನಾವಿಕ ನೀನೆ ಪ್ರಭು, ಜೀವಿತ ಗುಟ್ಟು ನಿನ್ನಲ್ಲಿಯೇ ಉಂಟು, ಜೀವಿತದ ಗುಟ್ಟು ನಿನ್ನಲ್ಲಿಯೇ ಉಂಟು, ಕೈ ಹಿಡಿದೆನ್ನನ್ನು ನಡೆಸು ಪ್ರಭು, ಕೈ ಹಿಡಿದೆನ್ನನ್ನು ನಡೆಸು ಪ್ರಭು, ಜೀವಿತದ ನನ್ನ ಆಶಯವು ನೀನೆ, ಜೀವಿತದ ನನ್ನ ಆಶಯವು ನೀನೆ, ನನ್ನು ಕಾಯುವವನು ನೀನೇ, ನನ್ನನ್ನು ಕಾಯುವವನು ನೀನೇ. ಹೂಗಳು ಅರಳಲು ಗಾಳಿಯು ಬೀಸಲು ಎಲ್ಲೆಡೆ ಪರಿಮಳ ಹರಡುತ್ತಿದೆ, ಜೇನಿನ ರುಚಿಗಿಂತ ವಾಕ್ಯದ ರುಚಿಯು ಹರಡಲಿ ಎಂದಲ್ಲಿ ಓ ಪ್ರಭುವೇ, ಹೂಗಳು ಅರಳಲು ಗಾಳಿಯು ಬೀಸಲು ಎಲ್ಲೆಡೆ ಪರಿಮಳ ಹರಡುತ್ತಿದೆ, ಜೇನಿನ ರುಚಿಗಿಂತ ವಾಕ್ಯದ ರುಚಿಯು ನನ್ನ ಹರಡಲಿ ಎಂದಲ್ಲಿ ಓ ಪ್ರಭುವೇ, ನಮ್ಮನ್ನು ಹಿಡಿದು ನಮ್ಮನ್ನು ಮುರಿದು, ನಮ್ಮನ್ನು ಹಿಡಿದು ನಮ್ಮನ್ನು ಮುರಿದು ಉಪಯೋಗಿಸಿಕೊ ಎನ್ನ ಪ್ರಭುವೇ, ಉಪಯೋಗಿಸಿಕೊ ಎನ್ನ ಪ್ರಭುವೇ, ಜೀವಿತದ ನನ್ನ ಆಶಯವು ನೀನೆ, ಜೀವಿತ ನನ್ನ ಆಶ್ರಯವು ನೀನೆ, ನನ್ನನ್ನು ನಡೆಸುವವನು ನೀನೇ, ನನ್ನನ್ನು ನಡೆಸುವವನು ನೀನೇ, ಕಷ್ಟದಲ್ಲಿಯೂ ದುಃಖದಲ್ಲಿಯೂ, ಕಷ್ಟದಲ್ಲಿಯೂ ದುಃಖದಲ್ಲಿಯೂ ನನ್ನನ್ನು ನಡೆಸುವವನು ನೀನೇ, ನನ್ನನ್ನು ನಡೆಸುವವನು ನೀನೇ. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಪಾಠವನ್ನ ಕಲಿಯುವ ಹಾಗೆ ಈ ದಿನ ನಮ್ಮ ಜೊತೆಲಿ ಪಾಠವನ್ನ ತಿಳಿಸಿಕೊಡಲು ನಮ್ಮ ಹಿರಿಯರು ಬೋಧಕರು ಆಗಿರುವಂತ ಬೋಧಕರಾದ ಪಾಸ್ಟರ್
ರಾಜದಾಸ್ ಅವ್ರ ಜೊತೆಗಿದ್ದಾರೆ. ಈ ದಿನದಿಂದ ಪಾಠವನ್ನ ನಮ್ಮೊಟ್ಟಿಗೆ ಅವರು ಹಂಚಿಕೊಳ್ಳುವಂತವರಾಗಿದ್ದಾರೆ. ಈ ಸಮಯದಲ್ಲಿ ಈ ದಿನದ ಪಾಠವನ್ನ ಹಂಚಿಕೊಡಲು ತಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ಥ್ಯಾಂಕ್ ಯು ಪಾಸ್ಟರ್. ಘನ ಮಾನ ಮಹಿಮೆಯು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಗಾಗ್ಲಿ. ಈ ಅವಕಾಶ ಕೊಡೋ ದೇವರಿಗೆ ನಾನು ಪ್ರಥಮವಾಗಿ ಧನ್ಯವಾದ ಹೇಳ್ತೇನೆ. ನಾನು ವಿಷಾದಿಸ್ತೇನೆ, ಎರಡು ದಿನಗಳಿಂದ ನಾನು ಸೇರ್ಲಿಕ್ಕಾಗ್ಲಿಲ್ಲ, ಕಾರಣಾಂತರದಿಂದ. ಅದಕ್ಕಾಗಿ ಕ್ಷಮೆ ಯಾಚಿಸ್ತೇನೆ. ಈ ಸಾಯಂಕಾಲ ಪಾಠವನ್ನು ಕಲಿಯುವಾಗೆ ಪಾಸ್ಟರ್ ರಾಜು ಅವರು ಈ ಹಣವನ್ನು ಮಾಡಿಕೊಟ್ಟಿದ್ದಾರೆ. ಈ ಮಾಧ್ಯಮದ ಮುಖಾಂತರ ಅಂತಾರಾಷ್ಟ್ರೀಯ ಸಬ್ಬ ಶಾಲೆ ವೇದಿಕೆಯ ಮೇಲೆ ಅನೇಕರನ್ನ ಸಂಸದ್ ಬಹಳ ಸಂತೋಷ. ನೀವು ಇಷ್ಟು ಆಸಕ್ತಿಯಿಂದ ನಿಮ್ಮ ದಿನನಿತ್ಯದ ಕೆಲಸ ಮುಗಿಸಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಲು ಸೇರ್ತಾ ಇದ್ದೀರಾ. ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ದೇವರು ನಮ್ ಕೂಡ ಮಾತಾಡ್ಲಿ, ಈ ದಿನದ ಪಾಠವನ್ನು ತಿಳಿಸ್ಕೊಡ್ಲಿ, ಅದರ ಸಾರಾಂಶವನ್ನ ಅರ್ಥೈಸ್ಕೊಳ್ಳಿಕ್ಕೆ ಪವಿತ್ರ ಅಥವಾ ದೇವ ಸಹಾಯ ಮಾಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವ ಪ್ರಿಯರೇ. ಕೃಪಾಪೂರ್ಣನೇ, ಸರ್ವಶಕ್ತನೇ, ನೀನು ದಯಾಮಯನು, ಕರುಣಾಮಯನು, ಪ್ರೀತಿಸಾಗನಪ್ಪ. ಪಾಪಿಯಾದ ನನ್ನನ್ನು ಕರುಣಿಸು. ನನ್ನ ಹೊಲಸು ತುಟಿಗಳನ್ನ ನೀನು ಮುಟ್ಟಿ ಸಂಪೂರ್ಣವಾಗಿ ಸ್ವಚ್ಛ ಮಾಡು ಸ್ವಾಮಿ. ತಿಳಿದು ತಿಳಿಯದೆ ಮಾಡಿದ ಪಾಪಗಳನ್ನು, ಹರಿಯದೆ ಆಡಿದ ಮಾತುಗಳನ್ನ ಮನ್ನಿಸಿ ದೇವ, ನಿನ್ನ ಸಜ್ಜಗಳ ವಾಕ್ಯ ನನ್ನ ಬಾಯಲ್ಲಿ ಹಾಕು. ನೀನೇ ಮಹಿಮಂದು ಸ್ವಾಮಿ. ಅಂಧಕಾರ ಶಕ್ತಿ ಮೇಲೆ ಜಯ ಕೊಡಪ್ಪ. ಅಲ್ಪ ನಮ್ಮನ್ನ ನಿನ್ನ ಘನ ಸೇವೆ ಮಾಡಲು ಆರಿಸ್ಕೊಡೋದಕ್ಕಾಗಿ ಸ್ತೋತ್ರ. ರಾಜು ಅವರು ಮಾಡುವ ಆಶ್ವೇಸು. ಪ್ರತಿನಿತ್ಯ ನಿನ್ನ ವಾಕ್ಯವನ್ನು ಕಲಿಯಲು ಬರ್ತಾಗ ಎಲ್ಲಾ ನಿನ್ನ ಭಕ್ತಾದಿಗಳನ್ನ ಹೆಸರಾಗಿ ಆಶ್ವಯಿಸಬೇಕು. ಈ ಸಬ್ಬ ಶಾಲೆ ವಿಶೇಷವಾದ ಆಶ್ವಾದ ಸ್ವಾಮಿ. ನಿನ್ನ ವಾಕ್ಯವನ್ನು ಅಧ್ಯಯನ ಮಾಡಲು ಒಂದು ಅವಕಾಶ ಮಾಡಿಕೊಡೋದು, ಅದಕ್ಕಾಗಿ ಸ್ತೋತ್ರ. ನೀವು ಕೂಡ ಸ್ವತಂತ್ರಕ್ಕಾಗಿ ಸ್ತೋತ್ರ. ಆರೋಗ್ಯ, ಭಾಗ್ಯ, ಶಾಂತಿ, ಸಮಾಧಾನಕ್ಕಾಗಿ ಸ್ತೋತ್ರ. ಸ್ವಲ್ಪ ಹೊತ್ತು ದೇವ ನಿನ್ನ ವಾಕ್ಯಗಳನ್ನು ಬಿಚ್ಚುವಾಗ ಪವಿತ್ರಾತ್ಮ ದೇವರು ನಮ್ಮ ಮಧ್ಯದಲ್ಲಿ ಉಪಸ್ಥಿತರಾಗಿದ್ದು ಸತ್ಯವನ್ನ ತಿಳಿಸುವ ಹಾಗೆ ನೀನೇ ಸಹಾಯ ಮಾಡಬೇಕೆಂದು, ನಿನ್ನ ದಾಸನ ಬಾಯಲ್ಲಿ ನಿನ್ನ ವಾಕ್ಯನ ಹಾಕಬೇಕೆಂದು, ಯಾವ ಕಾರಣಕ್ಕೂ ಈ ವಾಕ್ಯಗಳು ವ್ಯರ್ಥವಾಗಿ ಹೋಗದಾಗೆ ನಮಗೆ ಉತ್ತಮವಾದಂತ ಬುನಾದಿಯನ್ನು ಹಾಕಿ ನಾವು ಬಲವಾಗಿ ಅಂತ್ಯಕಾಲದ ಸತ್ಯದಲ್ಲಿ ನಿಂತು ನಿನ್ನ ಮಕ್ಕಳಾಗಿ ಜೀವಿಸುವ ಹಾಗೆ ಸಹಾಯ ಮಾಡಬೇಕೆಂದು ಬಂದಂತ ಪ್ರತಿಯೊಬ್ಬರನ್ನು ಕರುಣಿಸಿ ಕಟಾಕ್ಷಿ ನಿನ್ನ ದಾಸನನ್ನು ಆಶೀರ್ವದಿಸಬೇಕೆಂದು ಯೇಸು ನಾವು ಬೇಡಿಕೊಳ್ತೀನಿ ತಂದೆ. ಆಮೆನ್. ಈ ವಾರದ ಪಾಠದ ಶೀರ್ಷಿಕೆ ಈಗಾಗಲೇ ಬಹುಶಃ ಪಾಸ್ಟರ್ ರಾಜು ಅವರು ತಿಳಿಸಿರ್ಬೇಕು. ಪ್ರವಾದನೆಯ ಅಡಿಪಾಯಗಳು ಅಂತ. ಪ್ರವಾದನೆಗೆ ಅಡಿಪಾಯಗಳು. ಶನಿವಾರ, ಭಾನುವಾರ, ನಿನ್ನೆ ಒಳ್ಳೆ ಪಾಠ ಆಯಿತು. ಯೆಶಾಯ ಪ್ರವಾದಿ ಆತನು ನಮ್ಮ ಹಾಗೆ ನಿಮ್ಮ ಹಾಗೆ ಸಾಧಾರಣ ವ್ಯಕ್ತಿ ಎಂಬುದನ್ನು ಮರಿಬೇಡಿ ಪ್ರಿಯರೇ. ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿದಾನೆ. ಆತನ ದೃಷ್ಟಿಯಲ್ಲಿ ನಮ್ಮನ್ನ ಶ್ರೇಷ್ಠರಾಗಿ ಪರಿಗಣಿಸಿದ್ದಾನೆ. ಅದನ್ನ ಅರ್ಥೈಸ್ಕೊಳ್ಳೋಕ್ಕೂ ಬಹಳ ಕಷ್ಟ. ನಮ್ಮಂತ ಹಲ್ಪರನ್ನ ಹೇಗೆ ಸ್ವಾಮಿ ತನ್ನ ಸೇವೆಯಲ್ಲಿ ಆರಿಸ್ಕೊಂಡಿದ್ದಾನೆ, ನಮ್ಮನ್ನ ತನ್ನ ಮಕ್ಕಳ ಕರೀತಾ ಇದ್ದಾನೆ. ಅದಕ್ಕೆ ನಾವು ಪರ್ರರಲ್ಲ. ಅದರಿಂದ ನಾವು ನಿರಾಶೆ ಆಗ್ಬಾರ್ದು. ಸೈತನ ಅಂತ ಆಲೋಚನೆ ತರ್ತಾನೆ, ನೀವೆಲ್ಲ ಈಗೆಲ್ಲ ಮಾಡ್ತೀರಾ, ಈಗೆಲ್ಲ ಹಾಡ್ತೀರಾ, ನೀವ್ ಹೆಂಗ್ ದೇವ್ರ ಮಕ್ಕಳ ಆಗುತ್ತೆ ಸಾಧ್ಯ ಅಂತೇಳಿ. ಆದ್ರೆ ದೇವರು ಪಾಪಿಗಳ ನಮ್ಮನ್ನ ಪ್ರೀತಿಸಿ ಹುಡುಕಿ ರಕ್ಷಿಸ್ಲಿಕ್ಕೆ ಬಂದಿದ್ದಾನೆ. ತನ್ನ ರಕ್ತದ ನಮ್ಮ ಪಾಪವನ್ನು ತೊಳೆದಿದ್ದಾನೆ. ನಾವು ದೇವ್ರ ಸ್ತೋತ್ರ ಹೇಳ್ಬೇಕಾಯ್ತು. ಅದೇ ಅನುಭವ ಏಷ್ಯನ್ಗಿತ್ತು. ಏಷ್ಯನ್ ಸಹ ನಮ್ಮ ಹಾಗೆ ನಾನು ಅಲ್ಪನು, ನಾನು ಅಯೋಗ್ಯನು ಅಂತ ಹೇಳ್ದ. ದೇವರು ಯಾರನ್ನ ಆರಿಸ್ಕೊಂಡ ಎಲ್ರು ಹಾಗೆ ಅದೇ ಮನೋಭಾವ ಇತ್ತು ಪ್ರಿಯರೇ. ಮೋಶೆ ಕರೆದಾಗ ಮೋಶೆನೂ ಏನೇನದ, ನಾನು ಯೋಗ್ಯನಲ್ಲ ಆ ವೃತ್ತಿಗೆ ಅಂತ ಹೇಳ್ದ, ಆ ನಾಯಕತ್ವಕ್ಕೆ. ಪ್ರಿಯರೇ, ಇವತ್ತು ಯಾರು ತಮ್ಮನ್ನ ತಗ್ಗಿಸ್ಕೊಳ್ತಾರೆ ಅವ್ರು ಕೂಡ ಸ್ವಾಮಿ ಮಾತಾಡ್ತಾರೆ. ಏಷಯ ತಗ್ಗಿಸ್ಕೊಂಡಾಗ ದೇವರು ಅವನಿಗೆ ದರ್ಶನ ಕೊಟ್ಟ. ಆ ದರ್ಶನವನ್ನ ನೆನ್ನೆ ನಾವು ಕಲ್ತಿದ್ದೇವೆ. ಆಗ ಯಾವಾಗ ಅವನಿಗೆ ದರ್ಶನ ಆಯ್ತು, ಸ್ವಾಮಿ ಆತನ ಸೇವೆ ಕರೆದ ಮೊದಲೇ ಏನ್ ಮಾಡದಂತೆ, ಆತನ ತುಟಿಗಳನ್ನ ತಂಡಸದ ಬೆಂಕಿಯಿಂದ ಮುಟ್ಟಿ ಸ್ವಚ್ಛ ಮಾಡುತ್ತೆ. ಬೆಂಕಿ ಸ್ವಚ್ಛ ಮಾಡುತ್ತೆ, ಶುದ್ಧ ಮಾಡುತ್ತೆ. ಇವತ್ತು ಆತ್ಮದ ಬೆಂಕಿ ನಮ್ಮನ್ನ ಶುದ್ಧಿಗೊಳಿಸುತ್ತೆ. ಪವಿತ್ರಾತ್ಮ ನಮ್ಮನ್ನು ಶುದ್ಧಿಗೊಳಿಸ್ತಾನೆ. ಆತನಿಂದ ನಾವು ಪವಿತ್ರವಾಗ್ತೇವೆ, ನಾವು ಮಾನಸಾಂತರ ಆಗ್ತೇವೆ, ನಾವು ದೇವರ ಮಕ್ಕಳಾಗ್ತೇವೆ. ಅದ್ರಲ್ಲಿ ಯಾವ ಸಂಶಯ ಇಲ್ಲ ಪ್ರಿಯರೇ. ಆ ವಿಷಯವನ್ನು ನೆನ್ನೆ ಕಲ್ತಿದ್ದೇವೆ. ಇವತ್ತು ಸೋಮವಾರದ ಪಾಠಕ್ಕೆ ನಾವು ಬರುವಾಗ ಈ ಸೋಮವಾರದ ಪಾಠದ ಶೀರ್ಷಿಕೆ ಏನಂತೀರಾ ಕನ್ನಡದಲ್ಲಿ? ಇಬ್ಬರು ಕೆರೂಬಿಯರು.
ಚೆರುಬಿಮ್ಸ್ ಅಂತ ಹೇಳ್ತಾರೆ. ಕೆರುಬಿಯರು ಅಂದ ತಕ್ಷಣ ನಾವು ಅಂತ್ಯಕಾಲದಲ್ಲಿರ್ತಕ್ಕಂಥ ಜನರಿಗೆ ಕೆರುಬಿಯರು ಎಲ್ಲಿದ್ದಾರೆ, ಯಾವ ನೆನಪು ಬರುತ್ತೆ ನಿಮ್ಗೆ? ನಮ್ಮ ಪರ್ಣಶಾಲೆ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಎಲ್ಲಾ ಸಭೆಗಿಂತ ಈ ಒಂದೇ ಸಭೆ ಈ ಸ್ಯಾಂಕ್ಚುರಿ ಸರ್ವಿಸ್ ಪರ್ಣಶಾಲೆ ವಿಷಯವನ್ನ ನಾವು ಕಲಿಸ್ತಾರೆ. ದ ಡಾಕ್ಟ್ರಿನ್ ಆಫ್ ಸ್ಯಾಂಕ್ಚುರಿ ಅಂತ ಹೇಳಿ, ದ ಹೈ ಪ್ರೀಸ್ಟ್ ಮಿನಿಸ್ಟ್ರಿ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಸ್ವಾಮಿ ಈಗ ಲೋಕದಲ್ಲಿರ್ತಕ್ಕ ಪರ್ಣಶಾಲೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಎಂಬ ವಿಷಯವನ್ನ ಕಲಿತಾ ಇದ್ದಾರೆ. ಈ ಪರ್ಣಶಾಲೆಯಲ್ಲಿ ಬರುವಾಗ ಕೆರೂಬಿಯರು ಎಲ್ಲಿದ್ದಾರೆ? ಪರಿಶುದ್ಧ ಸ್ಥಳದಲ್ಲ, ಮಹಾಪರಿಶುದ್ಧದಲ್ಲ? ಮಹಾಪರಿಶುದ್ಧ ಸ್ಥಳ. ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ನೀವು ಈ ತಿಳುವಳಿಕೆ ಉಳ್ಳದ್ದು ಪಡೆದಿದ್ದೀರಾ, ದೇವರ ಸ್ತೋತ್ರ. ಕೆರೂಬಿಯರು ಪರ್ಣಶಾಲೆಯಲ್ಲಿ ಮಂಜೂಷ ಪೆಟ್ಟಿಗೆ ಮಹಾಪರಿಶುದ್ಧ ಸ್ಥಳದಲ್ಲಿದೆ. ಆ ಮಂಜೂಷ ಪೆಟ್ಟಿಗೆ ಮೇಲೆ ಕೆರೂಬಿಯರು ಇದ್ದಾರೆ ಎಂಬುದನ್ನ ನಾವು ಚಿತ್ರಿಸ್ಕೊಳ್ಬೇಕಾಗಿದೆ. ಆದ್ರೆ ಇವತ್ತಿನ ಪಾಠದಲ್ಲಿ ನಾವು ಹೋಗ್ತೇವೆ. ಪ್ರಥಮದಲ್ಲಿ ಏನೋ ಪ್ರಶ್ನೆ ಇದೆಯಾ? ಇಲ್ಲ, ನೀವು ಕಂಟಿನ್ಯೂ ಮಾಡಿ. ದಯವಿಟ್ಟು ಇದನ್ನ ಮ್ಯೂಟ್ ಮಾಡ್ಕೊಳ್ಳಿ. ಏನಾದ್ರು ಪ್ರಶ್ನೆ ಇದ್ರೆ ನಂತರ ನಾವು ಅದನ್ನ ನಿಮಗೆ ಅವಕಾಶ ಕೊಡ್ತೇವೆ ಚರ್ಚೆ ಮಾಡ್ಲಿಕ್ಕೆ. ಪಾಠ ಮುಗಿಸ್ಬೇಡ, ಸರಿ ಅಂತೀರಾ? ಓಕೆ. ನಮ್ಮ ಆದಿಕಾಂಡ ಪುಸ್ತಕ ಬರುವಾಗ 3ನೇ ಅಧ್ಯಾಯ ತಿರುಗಿಸ್ರಿ. ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನ ಓದಿ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. 3ನೇ ಅಧ್ಯಾಯದಲ್ಲಿ ನಮ್ಮ ತಂದೆ ತಾಯಿಗಳು, ಪ್ರಥಮ ಪುರುಷರು, ಸ್ತ್ರೀ ಆದಮ ಅವಳು ದೇವರ ಸನ್ನಿಧಾನದಲ್ಲಿದ್ರು, ಏದೇನ್ ತೋಟದಲ್ಲಿದ್ರು, ವನದಲ್ಲಿ ದೇವರನ್ನ ಸಮಕ್ಷಮವಾಗಿ ಸಂದರ್ಶಿಸ್ತಾ ಇದ್ರು. ಪ್ರತಿ ಸಾಯಂಕಾಲ ಸ್ವಾಮಿ ಅವ್ರನ್ನ ಸಂದರ್ಶಿಸ್ಲಿಕ್ಕೆ ಬರ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅಂತಹ ಅನುಭವ ಇದ್ದಂತ ವ್ಯಕ್ತಿಗಳು ಸ್ವಾಮಿ ಅವ್ರಿಗೆ ಒಂದು ಏನಿಟ್ಟಿದ ಒಂದು ಆಜ್ಞೆ ಇಟ್ಟಿದ್ದ. ಏನಾಜ್ಞೆ? ನೀವು ಒಳ್ಳೆದರ ಕೆಟ್ಟದರ ಹರುವನ್ನ ಉಂಟು ಮಾಡ್ತಕ್ಕ ಹಣ್ಣನ್ನ ತಿನ್ಬೇಡ್ರಿ ಅಂತ ಆಜ್ಞಾಪಿಸಿದ. ದಟ್ಸ್ ಅ ಕಮ್ಯಾಂಡ್. ಮೊದಲನೇ ಆಜ್ಞೆ ಕೊಟ್ಟಿದ್ದ. ಆದ್ರೆ ವಿಧಿವಶ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು, ನಮ್ಮ ತಂದೆ ತಾಯಿಗಳು ದೇವರ ವಾಕ್ಯಕ್ಕೆ, ಶಬ್ದಕ್ಕೆ ವಿಧೇಯರಾಗುವ ಬದಲು ಇಹಲೋಕ ಅಧಿಪತಿ, ಸುಳ್ಳಿಗೆ ಮೂಲ ಪುರುಷನಂತ ಸೈತಾನನ ಮಾತನ್ನ ಕೇಳಿದ್ರು ಪ್ರಿಯರೇ. ಇವತ್ತು ಹಾಗೆ ಆಗ್ತಾ ಇದೆ. ಅನೇಕ ಜನರು ದೇವ್ರ ವಾಕ್ಯವನ್ನ ಕೇಳದೆ ಇವತ್ತು ಬೋಧಕರ ಮಾತ್ರ ಕೇಳ್ತಾ ಇದಾರೆ, ನಾಯಕರ ಮಾತು ಕೇಳ್ತಾ ಇದಾರೆ. ಇಲ್ಲಿನೇ ಸೈತಾನ ನಾಯಕರ ಮುಖಾಂತರ ದಾರಿ ತಪ್ಪಿಸ್ತಾರೆ. ಇವತ್ತು ಸ್ವಾಮಿ ಹೇಳಿದಾನೆ, ನನ್ನ ವಾಕ್ಯಗಳು ಶಾಶ್ವತವಾಗಿದೆ, ಅವತ್ತು ಯಾವುದು ಬದಲಾಗಲ್ಲ, ರದ್ದಾಗಲ್ಲ ಅಂತ ಸ್ವಾಮಿ ಹೇಳಿದಾನೆ. ಆದ್ರೆ ಇವತ್ತೆಲ್ಲ ಬೋಧಕರು ಆ ಆಜ್ಞೆಗಳು ರದ್ದಾಗಿದೆ, ನೀವು ಆಜ್ಞೆಗಳಿಗೆ ವಿಧೇಯರಾಗೋದು ಬೇಡ ಅಂತ. ಮೊನ್ನೆ ಒಬ್ಬ ಸಹೋದರ ಅಂತ ನಾನು ಹೇಳ್ತಾ ಇದ್ದೆ, ನಮ್ದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಬ್ಬತ್ ಬಗ್ಗೆ ಪಾಸ್ಟರ್ ಬಿಲಿ ಗ್ರಾಮ್ ಬಹಳ ಒಳ್ಳೆ ಪ್ರಸಂಗ ಮಾಡಿದ್ದಾರೆ. ಅದನ್ನ ಒಬ್ರು ಕಳಿಸ್ಕೊಟ್ಟೆ. ಅವ್ರು ಹೇಳಿದ್ರು, ನೋ ಇದೆಲ್ಲ ಸುಳ್ಳು, ಸಬ್ಬತ್ತು ಬರೀ ಹೆಸರೆಲ್ಲರೂ ಕೊಡಲ್ಪಟ್ಟದು, ನಮ್ಗೆಲ್ಲ ಕೊಡಲ್ಪಟ್ಟದು, ನಾವೆಲ್ಲ ದೇವ್ರ ಮಕ್ಕಳು, ನಾವೆಲ್ಲ ಅವ್ರ ಕೃಪೆಯಿಂದ ಜೀವಿಸ್ತಾ ಇದ್ದೀವಿ, ನಮ್ಗೆ ಸಬ್ಬತ್ ಬೇಡ ಅಂತ ಬಹಳ ವಾದ ಮಾಡಿದ್ರು. ಅಂದ್ರೆ ಅವ್ರ ದೇವ್ರ ವಾಕ್ಯ ಹೇಳ್ತಾ ಇದೆ, ಸಬ್ಬತ್ತು ಯಾವತ್ತು ಹೊಳೆಯಲ್ಲ, ನಿರಂತರವಾಗಿರುತ್ತೆ, ನೂತನ ಭೂಮಿ ಆಕಾಶದ ಸಬ್ಬತ್ ಇರುತ್ತೆ ಅಂತ ದೇವ್ರ ವಾಕ್ಯ ಹೇಳಿದ್ರೆ, ಇಲ್ಲಿ ಆ ಸಹೋದರ ಬೋಧಕರ ಮಾತು ಕೇಳ್ಕೊಂಡು, ಆ ಸಭೆಯವರ ಮಾತು ಕೇಳ್ಕೊಂಡು ಇಲ್ಲ ಸಬ್ಬತ್ತಿನ. ಇದೇ ರೀತಿ ಆದಿಯಲ್ಲೂ ಆಯ್ತು. ಆದಮ್ಮ ಅವಳು ದೇವ್ರ ವಾಕ್ಯ ಹೇಳಿದೆ, ಈ ಹಣ್ಣನ್ನು ತಿನ್ಬೇಡ ಅಂತ ದೇವ್ರು ಆಜ್ಞಾಪಿಸಿದಾನೆ, ಮಾಡಬಾರ್ದಪ್ಪ ಅಂತ ತಿಳ್ಕೊಂಡಿದ್ರೆ ಇವತ್ತು ನಾವೆಲ್ಲ ಬಹಳ ಸಂತೋಷವಾಗಿ ಜೀವಿಸ್ಬೋದಾಗಿತ್ತು. ಪಾಪ ಅನ್ನೋದೇ ಬರ್ತಾ ಇರ್ಲಿಲ್ಲ ಈ ಲೋಕಕ್ಕೆ. ಆದ್ರೆ ಇವರು ಈ ದೇವರ ಆಜ್ಞೆಗೆ ಏನಾದ್ರು ಅವಿಧೇಯರಾದ್ರು. ಈ ಅವಿಧೇಯತೆನೇ ಏನಾಯ್ತಂದ್ರ ಪಾಪಕ್ಕೆ ಕಾರಣ. ಪಾಪ ಅಂದ್ರೇನು? ಮೊದಲನೇ ಯೋಹಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, 3:4, ದಿ ಟ್ರಾನ್ಸ್ಗ್ರೆಷನ್ ಆಫ್ ದ ಲಾ ಇಸ್ ಸೇಮ್. ದೇವರ ಆಜ್ಞೆ ಮೀರದೆ ಪಾಪ. ತಂದೆ ತಾಯಿಗಳು ಆಜ್ಞಾಪನೆಯನ್ನ ಮೀರಿದ್ರು ಅದು ಪಾಪ ಪರಿಗಣಿಸ್ತದೆ. ಪಾಪದ ಸಂಬಳ ಮರಣ. ದೇವರು ಪಾಪವನ್ನು ಸಹಿಸಲ್ಲ ಪ್ರಿಯರೇ. ದೇವ್ರಿಗೆ ಏನಿಷ್ಟ ಅಂತ ಹೇಳಿದ್ರೆ, ಯಜ್ಞ ಹೋಮಕ್ಕಿಂತ ಏನಿಷ್ಟ ಅಂತೆ? ಮೊದಲನೇ ಸಮುವೇಲ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಸಮುವೇಲ ಯಜ್ಞ ಹೋಮಕ್ಕಿಂತ ದೇವ್ರಿಗೆ ಏನಿಷ್ಟ ಅಂತೆ? ವಿಧೇಯತೆ ಇಂಪಾರ್ಟೆಂಟ್ ಅಂತೆ. ಆದಿಯಿಂದಲೂ ವಿಧೇಯತೆ ಇಂಪಾರ್ಟೆಂಟ್ ಪ್ರಿಯರೇ. ಪರಲೋಕದಲ್ಲೂ ಸಹ ವಿಧೇಯತೆ ಇರ್ಬೇಕಾಗಿತ್ತು. ಸೈತಾನ ದೇವ್ರಿಗೆ ಅವಿಧೇಯನಾದ, ಭ್ರಷ್ಟನಾದ, ಆತನ ಉಚ್ಚಾಟನೆ ಮಾಡಿದ್ರು. ಇವತ್ತು ಈಗ ನಮ್ಮ ಪಾಠದಲ್ಲಿ 3ನೇ ಅಧ್ಯಾಯದಲ್ಲಿ ಹೋಗ್ತೇವೆ, ನಮ್ಮ ತಂದೆ ತಾಯಿಗಳು ದೇವ್ರಿಗೆ ಅವಿಧೇಯರಾದ್ರು, ಸ್ವಾಮಿ ಅವ್ರನ್ನ ಏನ್ ಮಾಡ್ದ? ಉಚ್ಚಾಟನೆ ಮಾಡ್ದ. ಎಲ್ಲಿಂದ? ಏದೇನ್ ತೋಡಿನ ಹೊರಗಡೆ ಹಾಕದ. ಹಾಕ್ಬಿಟ್ಟು ಅಲ್ಲಿ ಏನಿಟ್ಟು ಅಂತ ನೋಡಿ, 3ನೇ ಅಧ್ಯಾಯ 24ನೇ ವಚನ ಓದಿ. ಈಗ ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನ. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಯಾರನ್ನಿಟ್ಟಂತೆ? ಕೆರೂಬಿಯರನ್ನು
ದಗದಗನೆ ಪ್ರಜ್ವಲಿಸುತ್ತಿರುವ ಸುತ್ತುವ ಕತ್ತಿಯನ್ನು ಇರಿಸಿದನು. ಇಲ್ಲಿ ಕೆರೂಬಿಯರ್ ಚಿತ್ರ ಬರ್ತಾ ಇದೆ. ಕೆರೂಬಿಯರ್ ಅಂತ ಹೇಳಿದ್ರೆ ದೇವರ ಪ್ರಸನ್ನತೆ ಇರ್ತಕ್ಕಂಥ ಸ್ಥಳ ಪ್ರಿಯರೇ. ಆ ಮಂಜೂಷದ ಪೆಟ್ಟಿಗೆ ಮೇಲೆ ಹೇಗೆ ಕೆರೂಬಿಯರು ಕಾಯ್ತಾ ಇದ್ರು, ದೇವರ ಪ್ರಸನ್ನತೆ ಇತ್ತು, ಹಾಗೆ ಆ ಏದೇನ್ ತೋಟದಲ್ಲಿ ಏನಿತ್ತು, ದೇವರ ಪ್ರಸನ್ನತೆ ಇತ್ತು. ದೇವರು ಕೆರೂಬಿಯರ್ ನಿಲ್ಲಿಸ್ತ ಅಂತ ಹೇಳಿದ್ರೆ ಅಲ್ಲಿ ದೇವರ ಪ್ರಸನ್ನತೆ ಇತ್ತು ಎಂಬುದನ್ನ ನಾವು ಮರಿಬಾರ್ದು. ಆ ದೇವರ ಪ್ರಸನ್ನತೆಯನ್ನು ಯಾಕೆ ಇರಿಸ್ತ ಅಂತ ಹೇಳಿದ್ರೆ, ಅನೇಕರು ಹೇಳ್ತಾರೆ ದೇವರು ಬಹಳ ಕ್ರೂರಿ, ಅವ್ರನ್ನ ಓಡಿಸ್ಬಿಟ್ಟು ಅಲ್ಲಿ ದಗದಗನೆ ಹುರಿಯುವ ಕತ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಕೆರೂಬಿಯರ್ ಇರಿಸಿದ್ರು. ಯಾಕಂತ ಹೇಳಿದ್ರೆ ದೇವರು ಬಹಳ ಕೋಪಿಷ್ಟನಾದವರು, ರುದ್ರ ಅಂತ ಹೇಳ್ತಾರೆ. ಇಲ್ಲ ಪ್ರಿಯರೇ, ದೇವರು ಕರುಣಾಮಯನು, ಪ್ರೀತಿ ಸಾಗರನು. ಯಾಕೆ ಗೊತ್ತಾ? ಯಾವಾಗ್ಲಾದ್ರು ಮಕ್ಕಳು ತಪ್ಪು ಮಾಡಿದ್ರೆ ನಾವೇನ್ ಮಾಡ್ತೀವಿ? ಅವ್ರನ್ನ ನಾವು ಶಿಕ್ಷಿಸ್ತೀವಿ. ಶಿಕ್ಷೆ ಕೊಡೋದು ಯಾಕೆ? ಅವರ ದ್ವೇಷ ಮಾಡೋದಕ್ಕಲ್ಲ, ಪ್ರೀತಿಯಿಂದ. ಹಾಗೆ ದೇವರು ನಮ್ಮನ್ನ ಪ್ರೀತಿಯಿಂದನೇ ಆ ದಗದಗಿನ ಹುರಿಯುವ ಕತ್ತಿ ಹಿಡಿದಂತ ಕೆರೂಬಿಯರ್ ಇಟ್ಟ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಏದೇನ್ ತೋಟದಲ್ಲಿ ಆ ಒಳ್ಳೆದರ ಕೆಟ್ಟದರ ಹರುವನ್ನು ಉಂಟು ಮಾಡುವ ಹಣ್ಣನ್ನು ತಿನ್ನೋದು, ಹಣ್ಣನ್ನು ತಿನ್ನೋ ಮರ ಮಾತ್ರ ಅಲ್ಲ, ಮತ್ತೊಂದು ಮರ ಇಟ್ಟಿದ್ದ. ಏನ್ ಮರ ಅದು? ಜೀವ ವೃಕ್ಷದ. ಆ ಜೀವ ವೃಕ್ಷದ ಹಣ್ಣನ್ನ ತಿಂದ್ರೆ ಏನ್ ಆಗುತ್ತೆ? ಶಾಶ್ವತವಾಗಿ ಜೀವಿಸ್ತಾರಂತೆ. ಪ್ರಿಯರೇ, ದೇವರು ಏದೇನ್ ತೋಟದಲ್ಲೇನೆ ನಮ್ಮ ತಂದೆ ತಾಯಿಗಳನ್ನ ಬಿಟ್ಬಿಟ್ಟಿದ್ರೆ ಸೈತನ ಏನ್ ಮಾಡ್ಕೊಡ್ತಾ? ಆ ಹಣ್ಣನ್ನು ತಿನ್ಸ್ಬಿಡ್ತಿದ್ದ. ಹೋಗಿ ಅದನ್ನ ತಿಂದಿದ್ರೆ ನಮ್ಮ ಆದಮ್ಮ ಅವಳು ಶಾಶ್ವತವಾಗಿ ಏನಾಗಿರ್ತಿದ್ರು? ಪಾಪಿಗಳಾಗಿ ಉಳಿತಿದ್ರು. ಅವರಿಂದ ಉತ್ಪತ್ತಿ ಆದ ನಾವೆಲ್ಲರೂ ಶಾಶ್ವತವಾಗಿ ಪಾಪಿಗಳಾಗಿ ಉಳಿಬೇಕಾಗಿತ್ತು. ಅದರಿಂದ ದೇವರು ಇವರು ಶಾಶ್ವತವಾಗಿ ಪಾಪಿಗಳಾಗ್ಬಿಡ್ತಾರೆ, ನಾಶ ಆಗ್ಬಿಡ್ತಾರೆ ಅಂತ ತಿಳಿದು ಅದನ್ನ ತಡಿಲಿಕ್ಕೇನೆ ಕೆರೂಬಿಯರ್ ಇಟ್ಟ. ಏನು? ದೇವರ ಪ್ರೀತಿಯನ್ನು ತೋರಿಸುತ್ತೆ, ದೇವರ ದಯಾಮಯನ ತೋರಿಸುತ್ತೆ. ಅರ್ಥ ಆಗ್ತದೆ ಅಂತೀರಾ? ಅದರಿಂದ ಯಾರಾದ್ರೂ ನಿಮ್ಗೆ ದೇವರು ಕೆರೂಬಿಯರ್ ಇಟ್ಟ ಕತ್ತೆಯನ್ನಿಟ್ಟ ಬಹಳ ಕ್ರೂರಿ ಅಂತ ಹೇಳಿದ್ರೆ ಹೇಳಿ, ದೇವರು ಕ್ರೂರಿ ಅಲ್ಲ, ಪ್ರೀತಿಯಿಂದಾನೇ ತಡೆದಿದ್ದಾನೆ. ಅದು ಹೇಗೆ ತಂದೆ ತಾಯಿಗಳು ಮಕ್ಕಳು ಏನಾದ್ರು ರಸ್ತೆಗೆ ಹೋಗ್ಬೇಡ ಅಂತ ಹೇಳಿ ಓಡೋದಾಗ ಏನ್ ಮಾಡ್ತೀವಿ? ಮಕ್ಕಳು ಒಂದ್ ಕೊಡ್ತೀವಿ ನಾವು ಹಿಂದೆ, ಹೇಳದ್ ಮಾತು ಕೇಳು. ಯಾಕೆ? ರಸ್ತೆಗೆ ಓಡೋದ್ರೆ ಅಪಘಾತ ಆಗುತ್ತೆ, ಪ್ರಾಣ ಕಳ್ಕೊಂಡ್ಬಿಡ್ತೀಯ. ಅದೇ ರೀತಿ ದೇವರು ನನ್ನ ಮಕ್ಕಳು ಪ್ರಾಣ ಕಳ್ಕೊಳ್ಬಾರ್ದು, ನಿರಂತರ ನಾಶ ಆಗ್ಬಾರ್ದು ಉದ್ದೇಶಕ್ಕಾಗಿನೇ ಕೆರೂಬಿಯರ್ ಇಟ್ಟದನ್ನ ನಾವು ಮರಿಬಾರ್ದು ಪ್ರಿಯರೇ. ಅಲ್ಲಿ ದೇವರ ಪ್ರಸನ್ನತೆ ಇತ್ತು ಏದೇನ್ ತೋಟದಲ್ಲಿ. ಪಾಠದಲ್ಲಿ ಹೇಳ್ತೇವೆ, ಪೇಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ಸ್ ಅಂತ ಪುಸ್ತಕ ಇದೆ ನಮ್ಮಲ್ಲಿ. 5 ಪುಸ್ತಕಗಳಿದೆ. ಪೇಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ಸ್ ಅಂಡ್ ಕಿಂಗ್ಸ್, ಡಿಸೈರ್ ಆಫ್ ಏಜಸ್, ಗ್ರೇಟ್ ಕಾಂಟ್ರವರ್ಸಿ, ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್. ಈ 5 ಪುಸ್ತಕಗಳು ಬಹಳ ಇದು ಕಾನ್ಫ್ಲಿಕ್ಟ್ ಏಜಸ್ ಆಫ್ ಸೀರೀಸ್ ಆಫ್ ಏಜಸ್ ಅಂತ ಹೇಳ್ತಾರೆ. ಈ ಮಹಾ ಹೋರಾಟದಲ್ಲಿ ದೇವರು ಎಲ್ಲವನ್ನ ತಿಳಿಸಿದಾನೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲನೂ ಇಟ್ಟವ್ರು ಹೇಳ್ತಾರೆ. ಈ ಏನೇನ್ ತೋಟದಲ್ಲಿ ನಮ್ಮ ತಂದೆ ತಾಯಿಗಳು ಅವ್ರ ಅವಿಧೇಯತೆಯಿಂದ ಏನ್ ಕಳ್ಕೊಂಡ್ರು? ಆ ದೇವರ ಪ್ರಸನ್ನತೆಯನ್ನು ಕಳ್ಕೊಂಡು ಹೊರಗಡೆ ಬಂದಾಗ ಪ್ರತಿ ಸಬ್ಬತ್ ದಿನ ಏನೇನ್ ತೋಟದ ಕಡೆ ಹೋಗಿ ಅವರು ಏನ್ ಮಾಡ್ತಿದ್ರು? ಪ್ರಾರ್ಥನೆ ಮಾಡ್ತಿದ್ರಂತೆ, ಆರಾಧನೆ ಮಾಡ್ತಿದ್ರಂತೆ. ದೇವರ ಪ್ರಸನ್ನತೆ ಏದೇನ್ ತೋಟದ ಇತ್ತಂತ ಪ್ರಿಯರೇ. ದೀರ್ಘಕಾಲ ಏದೇನ್ ತೋಟ ಈ ಲೋಕದ ಮೇಲೆ ಇತ್ತು. ಆದ್ರೆ ಪ್ರಳಯದಕ್ಕೂ ಮೊದಲೇ, ನೋವನ ಕಾಲ ಪ್ರಳಯ ಐತಲ್ಲ, ಆ ಪ್ರಳಯದಕ್ಕೆ ಮೊದಲೇ ಏದೇನ್ ತೋಟ ಎತ್ತಲ್ಪಟ್ಟಾಗಿ ಅಮ್ಮ ಎಲ್ಲನ್ ವೈಟ್ ಅವರು ತಮ್ಮ ಪುಸ್ತಕ ಬರೆದಿದ್ದಾರೆ. ನಮಗ್ ನಂಬಿಕೆ ಇದೆ, ನಾವು ಪರಲೋಕಕ್ಕೆ ಹೋಗ್ತೇವೆ ಯಾವಾಗ ಯೇಸು ಸ್ವಾಮಿ ಬಂದಾಗ, 2ನೇ ಸರಿ ಅಲ್ಲಿ ಹೋದಾಗ. ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಆ ಪ್ರಕಟಣೆ ಕೊನೆಯ ಪುಸ್ತಕದಲ್ಲಿ, ಯೇಸು ಸ್ವಾಮಿ ಸ್ವತಃ ತನ್ನ ಕೈಯಿಂದ ಆ ಜೀವವೃಕ್ಷದ ಹಣ್ಣನ್ನ ಎಲ್ರಿಗೂ ಕೊಡ್ತಾನಂತೆ. ಯಾವಾಗ ಹಣ್ಣು ತಿಂತೇವೆ ನಾವು ಅಮರತ್ವವನ್ನು ಹೊಂದ್ತೇವೆ, ನಿರಂತರ ಇರ್ತೇವೆ ಪ್ರಿಯರೇ. ಹಾಗಾದ್ರೆ ಅರ್ಥ ಏನು? ಜೀವವೃಕ್ಷದ ಹಣ್ಣು ಎಲ್ಲಿತ್ತು? ಏದೇನ್ ತೋಟದಲ್ಲಿತ್ತು. ಆದ್ರೆ ಯೇಸು ಸ್ವಾಮಿ ನಾವು ಪರಲೋಕದಾಗ ಕೊಡ್ತಾ ಅಂತೇಳಿ ಅವಾಗ ಏನಾಗಿದೆ? ಹಾಗಾದ್ರೆ ಏದೇನ್ ತೋಟ ಎತ್ತಲ್ಪಟ್ಟಿದೆ. ಇದು ಸಾಕ್ಷಿ. ಅದು ಇದೆಲ್ಲ ಇದು ಕಾಲ್ಪನಿಕ ಅಲ್ಲ ಪ್ರಿಯರೇ, ಇದು 100% 100% ಸತ್ಯ ಇದೆ. ಇವತ್ತು ನೀವು ಯಾಕೆ ಕ್ರೈಸ್ತರಾಗಿದ್ದೇವೆ ಅಂತ ಹೇಳಿದ್ರೆ, ನಾವು ಆದಾಮ ಅವಳು ಮಾಡ್ದಂಗೆ ಮಾಡಬಾರ್ದು, ಅವಿಧೇಯರಾಗಬಾರ್ದು, ದೇವ್ರಿಗೆ ವಿಧೇಯರಾಗ್ಬೇಕು. ದೇವರಿಗೆ ಯಜ್ಞ ಹೋಮಕ್ಕಿಂತ ವಿಧೇಯತೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾನೆ. ಇವತ್ತು ಆ ವಿಧೇಯತೆನ ಯಾರು ಪ್ರೀತಿ ಮಾಡ್ತಾ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಇಲ್ಲ ರೀ, ನಾವ್ ಇಷ್ಟ ಬಂದಾಗ ಜೀವಿಸ್ಬೋದು, ಸ್ವಾಮಿ ನಮ್ಗೆ ಸ್ವತಂತ್ರ ಕೊಟ್ಟಿದ್ದಾನೆ, ವಿರ್ ಆಲ್ ಸೇವ್ಡ್ ಬೈ ಗ್ರೇಸ್, ಕೃಪೆಯಿಂದ ರಕ್ಷಣೆ ಆಗಿದ್ದೇವೆ ಅಂತೇಳಿ ಅನೇಕರು ಈ ಅಪಾರ್ಥ ಮಾಡ್ಕೊಂಡು ತಪ್ಪು ಬೋಧನೆ ಮಾಡ್ತಾರೆ ಪ್ರೇರೆ. ಯಾರಾದ್ರೂ ಈಗ ಹೇಳಿದ್ರೆ ನಂಬೇಡ್ರಿ, ಇದು ಸೈತಾನ್ನ ವಂಚನೆ ಆಗಿದೆ. ಈ ವಂಚನೆಯಿಂದನೇ ನಮ್ಮ ತಂದೆ ತಾಯಿಗಳು ಮೋಸ ಹೋದ್ರು. ನಾವು ಮೋಸ ಹೋಗ್ಬಾರ್ದಕ್ಕಾಗಿನೇ ಇದು ಬರೆಯಲ್ಪಟ್ಟಿದೆ ಪ್ರೇರೆ. ಈ ಕೆರೂಬಿಯರ ಚಿತ್ರ ನಾವು ನೆನ್ಸ್ಕೊಂಡಾಗ ಏದೇನ್ ತೋಟದ ಚಿತ್ರವನ್ನ ನಾವು ಎಲ್ಲಿ ನೋಡ್ತೇವೆ? ಪರ್ಣಶಾಲೆಯಲ್ಲಿ ನೋಡ್ತೇವೆ, ಮಹಾಪರಿಷತ್ ಸ್ಥಳದಲ್ಲಿ ಇತ್ತು. ನಿನ್ನೆ ಪಾಠದಲ್ಲಿ ನಾವು ನೋಡ್ತೇವೆ, ಯೆಶಾಯನಿಗೆ ನಾನು ಹೊಲಸು ತುಟಿಯವನ್ ಸ್ವಾಮಿ, ನಿನ್ನ ದರ್ಶನ ನೋಡಕ್ ನಾನು ಯೋಗ್ಯನಲ್ಲ ಅಂತ ಹೇಳಿದಾಗ ಸ್ವಾಮಿ ಏನ್ ಮಾಡ್ದ? ದಂಡಸದಿಂದ ಕೆಂಡವನ್ನ ತೆಗೆದಂತೆ. ಕೆಂಡ ಎಲ್ಲಿಂದ ಬಂತು? ಪರ್ಣಶಾಲೆಯಲ್ಲಿ 2 ಭಾಗದಲ್ಲಿ
ಯಜ್ಞ ವೇದಿ ಇದೆ ಹೊರಾಂಗಣದಲ್ಲಿ. ಹೊರಾಂಗಣದ ಯಜ್ಞ ಮುಗೀತು, ಯಜ್ಞ ಸ್ವಾಮಿ ತಾನು ಬಲಿಯಾದ. ಆದ್ರೆ ಪರಿಶುದ್ಧ ಸ್ಥಳಕ್ಕೆ ಬಂದಾಗ ಪರಿಶುದ್ಧ ಸ್ಥಳದಲ್ಲಿ ಏನಿದೆ, ಮಂಜುಷ್ಟಿಗೆ ಒಳಗಡೆ ಮಹಾಪರಿಶುದ್ಧಕ್ಕೆ ಹೋಗೋಕ್ ಮೊದ್ಲೆ ಆ ಪರದೆ ಹಿಂದೆ ಈ ಕಡೆ ಅಲ್ಲಿ ಏನಿದೆ, ಧೂಪ ವೇದಿ ಇದೆ, ಈ ಕಡೆ ದೀಪ ಸ್ತಂಭ ಇದೆ, ಆ ಕಡೆ ರೊಟ್ಟಿ ಮೇಜ್ ಇದೆ, ರೊಟ್ಟಿಯ ಮೇಜ್ ಇದೆ. ಅರ್ಥ ಆಯ್ತಲ್ಲ? ಆ ತಂಡಸ ಅಂತ ಹೇಳಿದ್ರೆ ಆ ಧೂಪ ವೇದಿಯಾದಿಂದ ಆ ಬೆಂಕಿಯನ್ನು ತೆಗೆದು ಸ್ವಾಮಿ ಒಂದು ತುಟಿಯನ್ನ ಮುಟ್ದ ಎಂಬುದಾಗಿದ್ದೀವಿ ಅವ್ರ ವಾಕ್ಯಗಳು. ಇದೆಲ್ಲದ ಇದು ಸತ್ಯ ಪ್ರಿಯರೇ. ಯೇಸು ಸ್ವಾಮಿ ನಮಗಾಗಿ ನಿಮಗಾಗಿ ಮಹಾಯಾಜಕನಾಗಿ ಸೇವೆ ಮಾಡ್ತಾ ಇದ್ದಾನೆ ಈಗ ಅಂತ್ಯಕಾಲದಲ್ಲಿ. ಅದನ್ನ ನಾವು ಮರಿಬಾರ್ದು. ಅದಕ್ಕೇನೆ ಇದು ಪ್ರವಾದನೆಗೆ ಅಡಿಪಾಯ. ಎಲ್ಲಿದೆ? ಏನೇನ್ ತೋಟದಲ್ಲೇ ಕಾಣ್ತಾ ಇದೆ ಈ ಕೆರೂಬಿಯರು ಇದ್ದನ್ನ. ಇವತ್ತು ಆ ಕೆರೂಬಿಯರು ದೇವರ ಮಂಜೂಷದ ಪೆಟ್ಟಿಗೆ ಮೇಲೆ ಇದ್ದಾರೆ ಅಂತ ಹೇಳಿದ್ರೆ ಆ ದೇವರ ಆಜ್ಞೆಗಳಲ್ಲಿ ಏನಿದೆ, ದೇವರ ಪ್ರಸನ್ನತೆ ಇದೆ. ದೇವರು ಅದನ್ನ ಪರಿಶುದ್ಧ ಮಾಡಿದಾನೆ. ಅದಕ್ಕೇನೆ ಅದನ್ನ ದೇವದೂತರು ಕಾಯ್ತಾ ಇದ್ರು. ಯಾಕಂದ್ರೆ ಗಾಡ್ಸ್ ಪ್ರೆಸೆನ್ಸ್ ವಾಸ್ ದೇರ್. ಸಹಜವಾಗಿ ಮುಖ್ಯಮಂತ್ರಿ ಆಗ್ಲಿ ಪ್ರಧಾನ ಮಂತ್ರಿ ಆಗ್ಲಿ ಬಂದ್ರೆ ಅವ್ರನ್ನ ಕಾಯ್ಲಿಕ್ಕೆ ಯಾರು ಇರ್ತಾರೆ? ಸೋಲ್ಜರ್ಸ್ ಇರ್ತಾರೆ, ಬ್ಲಾಕ್ ಬೆಲ್ಟ್ ಇರ್ತಾರೆ, ಬಾಡಿ ಗಾರ್ಡ್ ಇರ್ತಾರೆ. ಹಾಗೇನೆ ದೇವರ ಪ್ರಸನ್ನತೆ ಅಲ್ಲಿದೆ ಅಂತ ತಿಳಿದ ಪ್ರಯುಕ್ತವನ್ನ ಕೆರೂಬಿಯರನ್ನ ಸ್ವಾಮಿ ಇರಿಸಿದಾನೆ. ಇವತ್ತು ಆ ಕೆರೂಬಿಯರ ಪ್ರಸನ್ನತೆ ಆ ಮಂಜುಷ ಪೆಟ್ಟಿಗೆ ಮೇಲೆ ಇದೆ ಎಂಬುದನ್ನು ಮಾತ್ರ ನಾವು ಮರಿಬಾರದು ಪ್ರಿಯರೇ. ಇವತ್ತು ನೀವು ಈ ಸತ್ಯವನ್ನ, ಈ ಇಬ್ಬರು ಕೆರೂಬಿಯರು ಬಗ್ಗೆ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ನೋಡಿ. ಕೀರ್ತನೆ ಬನ್ನಿ, ಪ್ರಕಟಣೆ 21ನೇ ಅಧ್ಯಾಯ 1ನೇ ವಚನ ನೋಡಿ. ಪ್ರಕಟಣೆ 21:1 ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವಿಲ್ಲ. ಅಲ್ಲಿ ಎಲ್ಲ ಏನಾಗತ್ತೆ, ಎಲ್ಲ ಹೊಸದಾಗತ್ತೆ ಎಂಬುದಾಗಿ ನಾವು ಓದ್ತೇವೆ ಪ್ರಿಯರೇ. ಎಲ್ಲ ಹೊಸದಾಗತ್ತೆ. ಇಟ್ ಇಸ್ ಗೋಯಿಂಗ್ ಟು ಬಿ ರೆಸ್ಟೋರ್ಡ್. ಅರ್ತ್ ಇಸ್ ಗೋಯಿಂಗ್ ಟು ಬಿ ರೆಸ್ಟೋರ್ಡ್. ಮತ್ತೆ ಇದೇ ಭೂಮಿ ಹೊಸದಾಗತ್ತೆ. ಇದೇ ಭೂಮಿಯಲ್ಲಿ ಏನಾಗತ್ತೆ, ಆ ಹೊಸ ಹೆರ್ಸ್ಲೆ ಮಿಳದ್ ಬಂದಾಗ ಏನೇನ್ ತೋಟ ಈ ಭೂಮಿ ಮೇಲೆ ಸ್ಥಾಪಿತ ಆಗುತ್ತೆ ಪ್ರಿಯರೇ. ಇಟ್ಸ್ ಗೋಯಿಂಗ್ ಟು ಬಿ ರಿಪೀಟೆಡ್. ಸ್ವಾಮಿ ಯಾವುದನ್ನು ನಮ್ಮಿಂದ ವಂಚಿಸಲ್ಲ, ನಮ್ಮಿಂದ ಹಿಡ್ಕೊಳ್ಳಲ್ಲ. ಪ್ರೀತಿ ಮಾಡಿದ ಮಕ್ಳಿಗೆ ಎಲ್ಲವನ್ನ ಕೊಟ್ಟು ಆದಾಮ ಅವಳಿಗೆ ಯಾವ ರೀತಿ ಅವಕಾಶ ಇತ್ತು ಆ ಏನೇನ್ ತೋಟದಲ್ಲಿ ಇರ್ಲಿಕ್ಕೆ, ಅದೇ ಏನೇನ್ ತೋಟ ನಾವ್ ಇರ್ಲಿಕ್ಕೆ ದೇವರು ಅವಕಾಶ ಮಾಡ್ಕೊಡ್ತೇನೆ. ಯಾರಿಗೆ? ಎಲ್ರಿಗೂ ಅಲ್ಲ, ದೇವ್ರಿಗೆ ವಿಧೇಯರಾಗಿರೋರ್ಗೆ ಮಾತ್ರ ಪ್ರಿಯರೇ. ದೇವರಿಗೆ ವಿಧೇಯತೆ ಬಹಳ ಪ್ರಾಮುಖ್ಯ. ಅದು ಇವತ್ತು ಸೈತಾನ ಅನೇಕ ಕ್ರೈಸ್ತರು ಮೋಸ ಹೋಗ್ತಾ ಇದಾರೆ. ಪಾಪ ತಿಳಿದೆ ಅವರು ಆಜ್ಞೆಗೆ ವಿಧೇಯರಾಗ ಅವಶ್ಯಕತೆ ಇಲ್ಲ, ಆಜ್ಞೆಗಳೆಲ್ಲ ರದ್ದಾಗಿದೆ, ಸಬ್ಬತ್ತು ಇಸ್ರೇಲ್ರಿಗೆ ಮಾತ್ರ ಕೊಡಲ್ಪಟ್ಟಿದೆ, ನಮಗಲ್ಲ. ನಾವೆಲ್ಲ ಹೊಸ ಒಡಂಬಡಿಕೆಯ ಕ್ರೈಸ್ತರು. ನಾವು ರಕ್ಷಣೆ ಹೊಂದಿದ್ದು ಬರೀ ಕೃಪೆಯಿಂದಲೇ. ಅದರಿಂದ ನಮ್ಗೆ ಸ್ವತಂತ್ರ ಸಿಕ್ಕಿದೆ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಏನ್ ಜಡದ ಗೊತ್ತಾ? ಆಜ್ಞೆಗಳು ಜಡಿಲಿಲ್ಲ ಪ್ರಿಯರೇ. ಆಜ್ಞೆಗಳನ್ನ ನೆರವೇರಿಸಲಿಕ್ಕೆ ಸ್ವಾಮಿ ಬಂದ, ಅದನ್ನ ತೆಗೆದಾಕಕ್ಕೆ ಬಂದಿಲ್ಲ ಅಂತ ಮತ್ತೆ ಸುವಾರ್ತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಆದ್ರೂ ಜನ ಮರಳಾಗಿದ್ದಾರೆ, ಅವ್ರು ಮಂಕಾಗಿದ್ದಾರೆ. ಈ ಆಜ್ಞೆಗಳನ್ನ ಅವ್ರು ರದ್ದಾಗಿದೆ ಅಂತ ತಿಳ್ಕೊಂಡಿದ್ದಾರೆ. ಆಜ್ಞೆಗಳು ಯಾವತ್ತು ರದ್ದಾಗಲ್ಲ. ಭೂಮಿ ಆಕಾಶ ಎಳೆದೋದ್ರು ಆಜ್ಞೆಗಳು ರದ್ದಾಗಲ್ಲ ಅಂತ ಸ್ವಾಮಿ ಹೇಳಿದ. ಅದಕ್ಕೇನೆ ಆ ಆಜ್ಞೆಗಳ ಇಟ್ಟಿರ್ತಕ್ಕಂಥ ಮಂಜೂಷ ಪೆಟ್ಟಿಗೆ ಮೇಲೆ ಆ ಕೆರೂಬಿಯರನ್ನ ಕಾಣ್ತೇವೆ ಪ್ರಿಯರೇ. ಮರಿಬೇಡ, ದೇವರ ಪ್ರಸನ್ನತೆ ಸದಾ ಇರುತ್ತೆ. ದೇವರು ಆತನ ಆಜ್ಞೆಗೆ ಯಾರು ವಿಧೇಯರಾಗಿರ್ತಾರೆ ಅವ್ರನ್ನ ಮೆಚ್ತಾನೆ. ಯಾರು ಆತನ ಮೆಚ್ಚುಗೆ ಆಗಿರ್ತಾರೆ ಅವರು ಪರಲೋಕ ಒಯ್ಯಲ್ಪಡ್ತಾರೆ. ಯಾರ್ಯಾರು ವಿಧೇಯರಾಗಿದ್ರು ಅವರೆಲ್ಲ ಒಯ್ಯಲ್ಪಟ್ಟಿದ್ದಾರೆ. ಯಾರ್ಯಾರು ವಿಧೇಯರಾದ್ರು? ಮೋಶೆ ನೀತಿವಂತನಾಗಿ ಸತ್ತ, ಅವನ್ ಪರಲೋಕ ಇದ್ದಾನೆ. ಯಾರು? ಹನೋಕ, ಅವನು ನೀತಿವಂತನಾಗಿ ದೇವರಿಗೆ ಮೆಚ್ಚುಗೆ ಆಗಿದ್ದ. ಅದಕ್ಕೆ ಇಬ್ರಿಯರ ಬರೆದ ಪತ್ರಿಕೆ 11ನೇ ಹೇಳುತ್ತೆ, ಅವನು ಈ ಪ್ಲೀಸ್ಡ್, ಆತನ ದೇವರಿಗೆ ಮೆಚ್ಚುಗೆ ಆಗಿದ್ದ. ಅದಕ್ಕೆ ದೇವರನ್ನು ಏನ್ ಮಾಡಲ್ಲ, ಪರಲೋಕಕ್ಕೆ ಒಯ್ದನಂತೆ. ಇದು ಏನ್ ಉದಾಹರಣೆ ಅಂದ್ರೆ, ನೀತಿವಂತರಾಗಿ ಜೀವಿಸಿದ್ರು ನಾವು ಪರಲೋಕ ಹೋಗ್ತೇವೆ, ನೀತಿವಂತರಾಗಿ ಸತ್ರು ಪರಲೋಕ ಇದೆ. ಇದು ಸತ್ಯ. ಸ್ವಾಮಿ ಹೇಳ್ತಾನೆ, ಆ ಇಬ್ಬರು ಕೆರೂಬಿಯರನ್ನ ಎಲ್ಲಿಟ್ಟಿದ್ದಾರೆ? ಮಂಜೂಷದ ಪೆಟ್ಟಿಗೆ. ಮಂಜೂಷದ ಪೆಟ್ಟಿಗೆ ಎಲ್ಲಿದೆ? ಮಹಾಪರಿಶುದ್ಧದಲ್ಲಿ. ಆ ಮಹಾಪರಿಶುದ್ಧ ಎಲ್ಲಿದೆ ಅಂದ್ರೆ ದೇವರ ಪ್ರಸನ್ನತೆ ಉಳ್ಳಂತ ಸ್ಥಳ. ಏನೇನ್ ತೋಟದಲ್ಲಿ ಆ ಕೆರೂಬಿಯರು ಇದ್ರೆ ದೇವರ ಪ್ರಸನ್ನತೆ ಅಲ್ಲಿತ್ತು. ಅದನ್ನ ಅವ್ರು ಕಳ್ಕೊಂಡ್ರು. ಇವತ್ತು ನಾವು ಕಳ್ಕೊಂಡದನ್ನ ಪಡ್ಕೊಳ್ಬೇಕನ್ನೋದಕ್ಕಾಗೇನೆ ಸ್ವಾಮಿ ನಮಗೊಂದು ಮಾರ್ಗ ತೋರಿಸಿದಾನೆ. ಏನ್ ಮಾರ್ಗ? ನಾನೇ ಸತ್ಯವು ಮಾರ್ಗವು ಜೀವವು. ಯಾರ್ಯಾರು ನನ್ನ ಹಿಂದೆ ಬರ್ತಾ ಅವರು ನನ್ನ ರಾಜ್ಯವನ್ನು ಸೇರ್ಬೋದು ಅಂತ. ಇವತ್ತು ನಾವು ಪರಲೋಕ ರಾಜ್ಯ ಸೇರ್ಬೇಕು. ಆ ಏನೇನ್ ತೋಟವನ್ನ ಸೇರ್ಲಿ ನಾನು ಜೀವಿಸ್ಬೇಕು, ಆ ಜೀವ ವೃಕ್ಷದಲ್ಲಿ ನಾನು ತಿನ್ಬೇಕು ಅಂತ ಹೇಳಿದ್ರೆ, ನೀವು ಆದಾಮ ಅವಳು ಮಾಡೋ ತಪ್ಪನ್ನ ಮಾಡದೆ ದೇವರಿಗೆ ವಿಧೇಯರಾಗಿರ್ಬೇಕು, ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಆತನ ವಾಕ್ಯವನ್ನ ನಾವು ಆನಂದಿಸ್ಬೇಕು, ಆ ವಾಕ್ಯಕ್ಕೆ ವಿಧೇಯರಾಗಿರ್ಬೇಕಂತ. ಅವಾಗ ಮಾತ್ರ ನಾವು ದೇವ್ರಿಗೆ ಮೆಚ್ಚುಗೆ ಆಗಿರ್ಬೇಕಾಗ್ತದೆ. ಇಲ್ಲಾಂದ್ರೆ ಅದು ನಾವು ಖಂಡಿತವಾಗಿ
ಈ ಒಂದು ಅವಕಾಶ ಸಿಗೋದು ಕಷ್ಟ ಆಗುತ್ತೆ. ಆ ವಿಮೋಚನ ಕಂಡ 25ನೇ ಅಧ್ಯಾಯ 9ನೇ ವಚನದಲ್ಲಿ ಸ್ವಾಮಿ ಏನಂತ ನೋಡಿ, ಏನಂತ ಹೇಳ್ದ ಮೋಶೆಗೆ? 25ನೇ ಅಧ್ಯಾಯ 9ನೇ ವಚನದಲ್ಲಿ 8ನೇ ವಚನ ಹೇಳ್ತಾನೆ, ಬಿಲ್ಡ್ ಮಿ ಎ ಸ್ಯಾಂಕ್ಚುರಿ, ನನಗೆ ಒಂದು ಗುಡಾರವನ್ನ ಕಟ್ರಿ, ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸಿಸ್ತೇನೆ ಅಂತ. 25ನೇ ಅಧ್ಯಾಯ 8ನೇ ವಚನ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೊಂದು ದೇವಸ್ಥಾನವನ್ನು ಕಟ್ಟಿಸಬೇಕು. 9ನೇ ವಚನ, ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು, ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು, ಗುಡಾರ ಅಂತ ಹೇಳ್ತಾರೆ, ಟ್ಯಾಬರ್ನ್ಯಾಕಲ್. ಟ್ಯಾಬರ್ನ್ಯಾಕಲ್ ಅರ್ಥ ಏನು? ಗುಡಾರ ಅಂದ್ರೆ ಏನು? ದೇವರು ವಾಸಿಸುವಂತ ಸ್ಥಳ. ಪ್ರಿಯರೇ, ಅದಕ್ಕೆ ಸ್ವಾಮಿ ಹೇಳಿದಾನೆ, ಈ ಗುಡಾರ ಯಾವುದು? ಪರ್ಣಶಾಲೆ ಗುಡಾರ ಏನಾಯ್ತು ಅಂತಾರೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇಸ್ರೇಲರ ಕಾಲದಲ್ಲಿ ಅದು ನಾಶ ಆಯ್ತು, ಅರ್ಥ ಆಯ್ತು ಅಂತಾರ. ಆದ್ರೆ ಸ್ವಾಮಿ ಈ ನಾಶವಾಗ್ತಕ್ಕಂಥ ಗುಡಾರನ ಬಿಟ್ಟು ಇವತ್ತು ಸ್ವಾಮಿ ಯಾವ ಗುಡಾರ ಆರಿಸ್ಕೊಂಡಿದ್ದಾನೆ? ನಿಮ್ಮ ದೇಹವೇ ನನಗೆ ಗುಡಾರ ಆಗಿದೆ, ನಿಮ್ಮ ದೇಹ ಎಂಬ ಗುಡಾರದಲ್ಲಿ ನಾನೇನ್ ಮಾಡಿ ಸನ್ಮಾನಿಸ್ರಿ, ನನಗೆ ಮೆಚ್ಚುಗೆ ಆಗಿರಿ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಈ ದೇಹ ಎಂಬ ಗುಡಾರದಲ್ಲಿ ಏನಿದೆ? ಹೃದಯ ಇದೆ. ಹೃದಯದಲ್ಲಿ ಎಷ್ಟು ಅಲ್ಗೆ ಇದೆ? 2 ಅಲ್ಗೆ ಇದೆ. ಹೇಗೆ ದೇವರು ಸೀನಾಯಿ ಬೆಟ್ಟದ ಮೇಲೆ ಮೋಶೆ 2 ಅಲ್ಗೆಯನ್ನ ಕೊಟ್ಟ, ಅಲ್ಗೆ ಮೇಲೆ ತನ್ನ ಆಜ್ಞೆಗಳು ಬರ್ದ, ಅದನ್ನು ಜನ ತಿರಸ್ಕಾರ ಮಾಡ್ತಾರಲ್ಲ, ಅದಕ್ಕೆ ಸ್ವಾಮಿ ಹೇಳ್ತಾನೆ, ನನ್ನ ಆಜ್ಞೆಗಳನ್ನ ನಿಮ್ಮ ಹೃದಯದ ಹಲಗೆ ಮೇಲೆ ಬರೀತಾನೆ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಜೀವ ಇರೋ ತನಕ ಅವನು ಸದಾ ಆತನ ಆಜ್ಞೆಗಳಿಗೆ ವಿಧೇಯನಾಗಿರ್ಬೇಕು. ಅದನ್ನ ಜನ ಮರ್ತ್ಬಿಟ್ಟಿದ್ದಾರೆ. ಹೃದಯವನ್ನು ಮಗನ ನನಗೆ ಅರ್ಪಿಸ. ಇವತ್ತು ನೀವು ದೇವರಿಗೆ ನಮ್ಮ ಹೃದಯವನ್ನು ಅರ್ಪಿಸಿದ್ರೆ ಆಗ ಆ ಗುಡಾರದಲ್ಲಿ ಸ್ವಾಮಿ ಬರ್ತಾನೆ, ಸ್ವಾಮಿ ಪ್ರಸನ್ನತೆ ಇರುತ್ತೆ. ಪ್ರಿಯರೇ, ಇವತ್ತು ನಿಮ್ಮ ಗುಡಾರದಲ್ಲಿ ಸ್ವಾಮಿ ನೆಲೆಸ್ತಾ ಇದ್ದಾನ? ಯಾವಾಗ ನೆಲೆಸ್ತಾನೆ? ಯಾವಾಗ ನಾವು ಆತನ ವಿಧೇಯರಾಗಿರ್ತೇವೆ, ಯಾವಾಗ ಆತನ ಆಜ್ಞೆಗೆ ನಾವು ಬದ್ಧರಾಗಿರ್ತೇವೆ, ಅಲ್ಲಿ ತನಕ ಸ್ವಾಮಿ ನಮ್ಗೆ ನೆಲೆಸ್ತಾನೆ. ಯಾವಾಗ ನಾವು ದೇವ್ರಿಗೆ ಅವಿಧೇಯರಾಗ್ತೇವೆ, ಸ್ವಾಮಿ ಪ್ರಸನ್ನತೆ ಹೋಗುತ್ತೆ. ಪ್ರಿಯರೇ, ಅರ್ಥ ಆಯ್ತು ಅಂತೀರಾ? ಅದರಿಂದ ಸ್ವಾಮಿ ಗುಡಾರ ದಲ್ಲಿ ತನ್ನ ಪ್ರಸನ್ನತೆ ನೆಲೆಸ್ದ. ಕೆರೋಬೇರು ಆ ಪ್ರಸನ್ನತೆಯನ್ನ ಕಾಯ್ತಾ ಇದ್ರು. ದೇವರ ಪ್ರಸನ್ನತೆ ಇರುವ ಪರಿಶುದ್ಧ ಸ್ಥಳ ಅಂತ ಹೇಳಿ ಎಲ್ರೂ ಹೋಗಕ್ ಕಾಯ್ತಿರ್ಲಿಲ್ಲ ಗುಡಾರಕ್ಕೆ. ನಿಮಗ್ ನೆನಪಿದೆಯಾ? ಮಹಾಪರಿಶುದ್ಧ ಸ್ಥಳಕ್ಕೆ ಮಹಾಯಾಜಕ ಮಾತ್ರ. ದೇವರ ನಮಗ್ ಸ್ತೋತ್ರ ಹೇಳ್ರಿ. ಇವತ್ತು ನಿಮ್ಮ ಮಹಾಯಾಜಕ ಯೇಸು ಸ್ವಾಮಿ. ಇವತ್ತು ಆತನೇ ನಮಗಾಗಿ ಬಲಿಯಾಗಿ ಆತನ ಸ್ವಂತ ರಕ್ತ ನಮ್ಮ ಪಾಪಗಳನ್ನು ತೊಳೆದು ಇವತ್ತು ನಮಗಾಗಿ ನಿಮಗಾಗಿ ತಂದೆ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಪ್ರೇರೆ, ಎಂತಹ ಒಂದು ಸೌಭಾಗ್ಯ! ಆ ಗುಡಾರದಲ್ಲಿ ದೇವರ ಪ್ರಸನ್ನತೆ ಇದೆ. ಇವತ್ತು ಶಾರೀರಿಕವಾದ ಗುಡಾರ ನಾಶ ಆಗಿದೆ, ಆತ್ಮಿಕ ಗುಡಾರ ನಿಮ್ಮ ದೇಹ. ಅದಕ್ಕೇನೆ ನಾವು ನಮ್ಮ ದೇಹವನ್ನ ಸ್ವಾಮಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕಂತೆ, ಪರಿಶುದ್ಧ ಇಟ್ಕೊಳ್ಬೇಕಂತೆ. ನಾವು ಏನ್ ಉಣ್ತೀವಿ, ಏನ್ ತಿಂತೀವಿ, ಏನ್ ಕುಡಿತೀವಿ, ಅದು ಬಹಳ ಪ್ರಾಮುಖ್ಯ. ಅದಕ್ಕೆ ಅಡ್ವೆಂಟೇಜ್ ಜನರು ಹೇಳೋದಂದ್ರೆ, ನಾವೆಲ್ಲರೂ ಆದಾಮ ಹವಳು ಹೇಗೆ ಆಹಾರ ತಿಂತಾ ಇದ್ರು? ಮಾಂಸ ತಿಂತಾ ಇದ್ರ? ಇಲ್ಲ, ಮಾಂಸಾಹಾರಿಗಳಾಗಿರ್ಲಿಲ್ಲ, ಅವ್ರು ಸಸ್ಯಾಹಾರಿಗಳಾಗಿದ್ರು. ಸ್ವಾಮಿ ಮನುಷ್ಯನ್ ಕೊಡೋದು ಸಸ್ಯಾಹಾರಿನೇ. ಇವತ್ತು ನಮ್ಮ ದೇಹ ಪರಿಶುದ್ಧವಾಗಿರ್ಬೇಕಾದ್ರೆ ಸಸ್ಯಾಹಾರ ನಾವು ಸ್ವೀಕರಿಸಿದಾಗ ನಮ್ಮ ದೇಹ ಶುದ್ಧವಾಗಿರುತ್ತೆ, ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮ ಹೃದಯದಲ್ಲಿ ಕುತ್ಕೊಳ್ಳಲ್ಲ. ಯಾವಾಗ ಸಿಗುತ್ತೆ? ಈ ಮಾಂಸಾಹಾರಿಯಿಂದ ಕೊಬ್ಬು ಸುತ್ಕೊಳ್ಳುತ್ತೆ, ದೇಹ ಎಂಬ ಗುಡಾರ ಕೆಟ್ಟೋಗುತ್ತೆ. ಆಗ ದೇವರು ಕೆಟ್ಟೋ ದೇಹದಲ್ಲಿ ಇರಕ್ಕಾಗದೆ. ಸ್ವಾಮಿ ಹೇಳ್ತಾನೆ, ನೀವು ನನ್ನ ಗುಡಾರ ನಾಶ ಮಾಡಿದ್ರೆ ನಾನು ನಿಮ್ಮನ್ನ ನಾಶ ಮಾಡ್ತೇನೆ. ಇವತ್ತು ದೇವರ ಪ್ರಸನ್ನತೆ ಇದೆ ಎಂಬುದಾಗಿ ನಂಬುದ್ರೆ, ದೇವರ ಪ್ರಸನ್ನತೆ ಇದೆ ಅಂದ್ರೆ ಪ್ರಿಯರೇ, ಅಲ್ಲಿ ದೇವರ ಆಜ್ಞೆಗಳಿರ್ತದೆ. ಯಾರು ದೇವರ ಆಜ್ಞೆಗೆ ವಿಧೇಯರಾಗಿರ್ತಾರೆ, ದೇವರವನ್ನ ಆಶೀರ್ವಾದ ಮಾಡ್ತಾನೆ. ಆತನ ಸನ್ನಿಧಾನ ಇಟ್ಕೊಳ್ತಾನೆ. ಅವರು ದೇವರ ಪ್ರಸನ್ನತೆ ಇರ್ಬೋದು. ಅದನ್ನ ಕಳ್ಕೊಂಡ್ಬಿಟ್ರು ಆದಮ್ ಅವಳು. ಹೆಂಗೆ? ಅವಿಧೇಯತೆಯಿಂದ. ಇವತ್ತು ಅವಿಧೇಯತೆಯಿಂದ ಇಂಗ್ಲಿಷ್ ಹೇಳುತ್ತೆ, ಒಬೇ ಅಂಡ್ ಲೀವ್, ಡಿಸೊಬೇ ಅಂಡ್ ಡೈ. ವಿಧೇಯರಾಗಿ ಜೀವಿಸ್ರಿ, ಅವಿಧೇಯರಾಗಿ ಸಾಯಿ. ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಈ ಇಬ್ಬರು ಕೆರೂಬಿಯರು ದೇವರ ಪ್ರಸನ್ನತೆಯನ್ನು ಸೂಚಿಸ್ತಾ ಇದ್ರು. ಹಾಗೇನೆ ಇವತ್ತು ದೇವರ ಪ್ರಸನ್ನತೆ ಎಲ್ಲಿರ್ಬೇಕು? ನಮ್ಮ ಹೃದಯದಲ್ಲಿ ಇರ್ಬೇಕು. ನಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ನಮ್ಮ ಕೆಟ್ಟ ಆಲೋಚನೆಗಳು, ಕೆಟ್ಟ ಮಾತುಗಳು, ಕೆಟ್ಟ ನಡವಳಿಕೆ, ಕೆಟ್ಟ ನೋಟ ಎಲ್ಲವನ್ನು ವಿಷಯ ಸ್ವಾಮಿ ನೀನು ಪರಿಶುದ್ಧ ಮಾಡಪ್ಪ, ಬಂದು ನನ್ನ ಹೃದಯ ನೆಲೆಸು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಹೃದಯದ ಬಾಗಿಲ ಬಳಿಯಲ್ಲಿ ನಿಂತು ಸತತವಾಗಿ ಸ್ವಾಮಿ ತದಯವಾಗಿ ತರ್ತಾನೆ, ರಾಗ ಆಡ್ತೇವೆ. ಪ್ರಕಟಣೆ 3ನೇದಲ್ಲಿ ಹೇಳ್ತಾನೆ, ಸ್ವಾಮಿ ಈಸ್ ನಾಕಿಂಗ್ ಅಟ್ ದ ಡೋರ್ ಅಂತ ಹೇಳಿ. ಈ ವಾಂಟ್ಸ್ ಟು ಕಮ್ ಇನ್ ಸೈಡ್. ಬರ್ಲಿಕ್ಕೆ ಇಷ್ಟಪಡ್ತಾನೆ, ನಮ್ ಸಂಗಡ ಒಡನಾಡ್ಲಿಕ್ಕೆ ಇಷ್ಟಪಡ್ತಾನೆ. ಈ ವಾಂಟ್ಸ್ ಟು ಫೆಲೋಶಿಪ್ ವಿತ್ ಯು ಅನ್ನಿ. ಇವತ್ತು ನೀವು ದೇವರ ಪ್ರಸನ್ನತೆಗಾಗಿ ತವಕಪಡೋಣ ಪ್ರಿಯರೇ. ನಮ್ಮ ಹೃದಯನ ಸ್ವಾಮಿಗೆ ಒಪ್ಪಿಸ್ಕೊಳ್ಳೋಣ. ಎಷ್ಟೇ ಹೊಲಸಾಗಿದ್ರು ಚಿಂತೆ ಮಾಡಬೇಡಿ, ಅದನ್ನ ಸ್ವಾಮಿ ಶುದ್ಧಪಡಿಸ್ಬಿಡ್ತಾನೆ. ನಮ್ಮ ಜೀವಿತವನ್ನೇ ಸರಿಪಡಿಸ್ಬಿಡ್ತಾನೆ. ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸ್ತಾನೆ. ಕಡು ಕೆಂಪಾಗಿದ್ರು ಕ್ಷಮಿಸ್ತಾನೆ. ನಿಮ್ಮದಂತ ಬೆಳಕು ಮಾಡ್ತಾನೆ, ಪರಿಶುದ್ಧಗೊಳಿಸ್ತಾನೆ ಪ್ರಿಯರೇ.
ಅದು ಸೈತಾನ ಹೇಳ್ತಾವ, ನೀವು ಪಾಪ ಮಾಡಿದ್ರ, ಹಿಂಗ್ ಮಾಡಿದ್ರ, ಅಷ್ಟು ವರ್ಷದಿಂದ ಇದ್ಬಿಟ್ಟು ಇವಾಗ ನೀವು ನೀತಿವಂತರಾಗಕ್ಕಾಗುತ್ತಾ? ಅದು ಸೈತಾನ್ ಕುತಂತ್ರ. ಸ್ವಾಮಿಗೆ ಹಂಗೇಳಿ ನಿರಾಶೆ ಪಡಿಸ್ತಂತ ಸೈತಾನ ನಮ್ಮನ್ನು ಬಿಡ್ತಾನ? ಅದರಿಂದ ನಾವು ನಿರಾಶೆ ಆಗಬೇಡಿ. ಇವತ್ತು ನಮ್ಮ ಗುಡಾರವೆಂಬ ಹೃದಯವನ್ನ ದೇವರು ನಮ್ಮಲ್ಲಿ ನೆಲೆಸಲಿ. ಆತನ ಮಹಿಮೆ ಶಕೀನಾ ಅಂತ ಹೇಳುತ್ತೆ ಇಂಗ್ಲಿಷಲ್ಲಿ. ಶಕೀನಾ ಅಂದ್ರೆ ದೇವರ ಪ್ರಸನ್ನತೆ ಅಲ್ಲಿ ನೆಲೆಸಿಸ್ತಂತೆ. ದಯವಿಟ್ಟು ನೀವು ನಿಮ್ಮ ಸತ್ಯವಾದಗಳನ್ನ ವಿಮೋಚನ ಕಂಡ ಆಯ್ತು, ಯಾವುದು ಅರಣ್ಯಕಾಂಡ 3ನೇ ಅಧ್ಯಾಯ 26ನೇ ವಚನ ನೋಡಿ. ಅರಣ್ಯಕಾಂಡ 3ನೇ ಅಧ್ಯಾಯ 26ನೇ ವಚನ ಏನ್ ಹೇಳುತ್ತೆ ನೋಡಿ. ಗುಡಾರದ ಮತ್ತು ಯಜ್ಞವೇದಿಯ ಸುತ್ತಲಿರುವ ಅಂಗಳದ ತೆರೆಗಳು, ಅಂಗಳದ ಬಾಗಿಲ ಇವುಗಳ ಹಗ್ಗಗಳು ಇವುಗಳ ಸಕಲ ವಿಧವಾದ ಪ್ರಾಚಾರ್ಯವನ್ನು ಗೆರ್ಷೋನ್ಯರು ಮಾಡಬೇಕಾಗಿತ್ತು. ಗುಡಾರ ಅಂತ ಹೇಳ್ತದೆ. ಆ ಗುಡಾರದಲ್ಲಿ ಸೆಲೆಕ್ಟೆಡ್ ಪೀಪಲ್ ವೇರ್, ಅಷ್ಟು ಎಲ್ಲರನ್ನೂ ಸೇವೆ ಮಾಡಕ್ ಅವಕಾಶ ಸಿಗ್ತಿರ್ಲಿಲ್ಲ. ಅದು ದೇವ್ರ ನಮಗ್ ಸ್ತೋತ್ರ ಹೇಳಿ ಪ್ರಿಯರೇ. ಇವತ್ತು ದೇವರು ನಿಮ್ಮನ್ನ ಆರಿಸ್ಕೊಂಡಿದ್ದಾನೆ. ಬರೀ ಯಾಜಕನಲ್ಲ, ರಾಜ್ಯವಂಶಸ್ಥರ ಯಾಜಕರಾಗಿ ಮಾಡಿದಾನೆ. ಆತನ ಪಾರ್ಚಾರ್ಯವನ್ನ, ಯಾಜಕ ವೃತ್ತಿಯನ್ನ ಮಾಡ್ಲಿಕ್ಕೆ ಸ್ವಾಮಿ ನಿಮ್ಮನ್ನ ಆರಿಸ್ಕೊಂಡಿದ್ದಾನೆ. ಆತನ ಪ್ರಸನ್ನತೆ ನಮ್ಮಲ್ಲಿ ಸದಾ ಇರ್ಬೇಕಾಗಿದೆ. ಆತನಿಂದ ನಾವು ಯಾವತ್ತು ನಾವು ದೇವರಿಂದ ದೂರ ಹೋಗಬಾರ್ದು. ಪ್ರಸನ್ನತೆಯಲ್ಲಿ ನಾವು ಜೀವಿಸಲಿಕ್ಕೆ ಪ್ರಯತ್ನ ಮಾಡೋಣ. ದೇವರ ಆಜ್ಞೆಗೆ ವಿಧೇಯರಾಗಿರೋಣ. ನಮ್ಮ ತಂದೆ ತಾಯಿಗಳು ಅವಿಧೇಯರಾದ್ರು ಏನ್ ತೋಟ ಕಳ್ಕೊಂಡ್ರು. ಸೈತಾನ ಅವಿಧೇಯನಾದ ಪರಲೋಕ ಕಳ್ಕೊಂಡ. ಸೌಲ ಅವಿಧೇಯನಾದ ತನ್ನ ಕಳ್ಕೊಂಡ. ಮೋಶೆ ಒಂದೇ ಒಂದು ವಿಷಯದಲ್ಲಿ ಅವಿಧೇಯನಾದ. ಸ್ವಾಮಿಯ ಬಂಡೆಯನ್ನ ಒಂದ್ಸರಿ ಬಡಿ ಅಂತ ಹೇಳಿದ್ರೆ ಅವನು 2 ಸರಿ ಬಡದ. ಒಂದೇ ತಪ್ಪಿಗೆ ಅವನು ಇಹಲೋಕದ ಕಾನಾನ್ ದೇಶವನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಅರ್ಥ ಆಯ್ತಂತೀರಾ ಎಷ್ಟು ಇಂಪಾರ್ಟೆಂಟ್ ಒಬಿಡಿಯನ್ಸ್. ಇವತ್ತು ದೇವರ ಪ್ರಸನ್ನತೆ ನೆಲೆಸ್ಬೇಕಾದ್ರೆ ಒಬಿಡಿಯನ್ಸ್ ಇಸ್ ದ ಕೀ ಫಾರ್ ಸಕ್ಸಸ್. ಯಶಸ್ವಿಯ ಜೀವಿತಕ್ಕೆ ವಿಧೇಯತೆ ಬಹಳ ಪ್ರಾಮುಖ್ಯ. ದೇವರು ನಮ್ಗೆ ಆ ವಿಧೇಯರಾಗ್ಲಿಕ್ಕೆ ಸಹಾಯ ಮಾಡ್ಲಿ ಎಂಬುದೇ ನನ್ನ ಪ್ರಾರ್ಥನೆ ಪ್ರಿಯರೇ. ಆತನ ಮಹಿಮೆ, ಆತನ ಪ್ರಸನ್ನತೆ ನಮ್ಮಲ್ಲಿ ಸದಾ ನಿಲ್ಲಿಸಬೇಕಾದ್ರೆ ಯಾರು ವಿಧೇಯರಾಗಿರ್ತಾರೆ ಅವ್ರ ಜೀವಿತದಲ್ಲಿ ದೇವರು ಪ್ರಸನ್ನ ಆಗಿರ್ತಾನೆ. ಯಾರು ಅವಿಧೇಯರಾಗಿರ್ತಾರೆ ಅಲ್ಲಿ ದೇವರ ಪ್ರಸನ್ನತೆ ಇರಲ್ಲ ಪ್ರಿಯರೇ. ಅದು ಸತ್ಯ, ಅದು ಸತ್ಯ. ಇನ್ನೊಂದು ವಚನ, 2 ವಚನ ಓದೋಣ ದಯವಿಟ್ಟು. 1 ಪೂರ್ವ ಕಾಲ ವೃತ್ತ ಅಂತ ನೋಡಿ. 1 ಪೂರ್ವ ಕಾಲ ವೃತ್ತ ಅಂತ 13ನೇ ಅಧ್ಯಾಯ. 1 ಪೂರ್ವ ಕಾಲ ವೃತ್ತ ಅಂತ 13ನೇ ಅಧ್ಯಾಯ 6ನೇ ವಚನ ನೋಡಿ. ಏನ್ ಹೇಳ್ತದೆ? ಅವರೆಲ್ಲರೊಡನೆ ಯಹೂದ ದೇಶದ ಬಾಳ ಎನಿಸಿಕೊಳ್ಳುತ್ತಿದ್ದ ಕಿರಿಯತಮರಿಗೆ ಹೋದನು. ಆ ಮಂಜೂಷವು ಕೆರೂಬಿಯರ ನಡುವೆ ಆಸೀನನಾಗಿರುವ ಯೆಹೋವ ದೇವರ ನಾಮದಿಂದ ಪ್ರಸಿದ್ಧವಾದದ್ದು. ಈ ಫಿಲಿಸ್ಟಿಯರು, ಮಿದೇನರು ಎಲ್ರೂ ಆ ಮಂಜೂಷ್ ಪೆಟ್ಟಿಗೆ ಭಯ ಪಡ್ತಾ ಇದ್ರು. ನೆನಪಿದೆ ನಿಮಗೆ? ಆ ಎಲಿಯನ ಮಕ್ಕಳು ಆ ಮಂಜೂಷ್ ಪೆಟ್ಟಿಗೆಯನ್ನ ಯುದ್ಧಕ್ಕೆ ತಕೊಂಡು ಹೋದಾಗ ಫಿಲಿಸ್ಟಿಯರ್ ಏನಾದ್ರು ಭಯ ಪಟ್ಟು, ಅಯ್ಯೋ ಯಾವತ್ತೂ ಈಗ ಆಗಿರ್ಲಿವಲ್ಲಪ್ಪ, ದೇವರ ಯುದ್ಧಕ್ಕೆ ಬಂದ್ಬಿಟ್ಟಿದೆಯಲ್ಲ, ನಾವೆಲ್ಲ ನಾಶ ಆಗ್ಬಿಡ್ತೀವಿ ಅಂತ ತಿಳ್ಕೊಂಡು ಅಷ್ಟೊಂದು ಭಯ ಪಡ್ತಾ ಇದ್ರು ಮಂಜೂಷ್ ಪೆಟ್ಟಿಗೆ. ಯಾಕಂದ್ರೆ ಆ ಮಂಜೂಷ್ ಪೆಟ್ಟಿಗೆ ಒಳಗಡೆ ಏನಿತ್ತು? ದೇವರ ಆಜ್ಞೆ ಇತ್ತು ಬೇರೆ. 2 ಹಲ್ಗೆಗಳು, ಮೋಶೆ ಕೊಡ ಹಲ್ಗೆಗಳು ಮಂಜೂಷ್ ಪೆಟ್ಟಿಗೆಗಳಿಗಿತ್ತು. ಇವತ್ತು ಈ ಗುಡಾರದ ಒಳಗಡೆ ನಮ್ಮ 2 ಹೃದಯದ ಹಲಗೆಗಳಿದೆ. ಹಲಗೆ ಒಳಗಡೆ ದೇವರ ಆಜ್ಞೆಗಳಿದ್ರೆ ಅಲ್ಲಿ ದೇವರ ಪ್ರಸನ್ನತೆ ಇರುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಜೀವಿತ ಸಾಧಾರಣ ಜೀವಿತಗಳ ಪ್ರೇರೆ. ಸ್ವಾಮಿ ನಿಮ್ಮನ್ನ ಸಾಧಾರಣವಾದಂತ ಬಲಹೀನರ ನಮ್ಮನ್ನ, ಅಜ್ಞಾನಿಗಳ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ಯಾಕಂದ್ರೆ ಜ್ಞಾನಿಗಳನ್ನು ಮತ್ತು ಬಲಶಾಲಿಗಳನ್ನು ಅವಮಾನ ಪಡಿಸ್ಲಿಕ್ಕೆ. ಆದ್ರಿಂದ ನಮ್ಮಂತ ಬಲಹೀನರನ್ನ, ಅಜ್ಞಾನಿಗಳನ್ನ, ಮತ್ತೆ ಯಾವ್ದಕ್ಕೂ ಬೇಡದಂತ ಜನರನ್ನ ನಮ್ಮನ್ನ ಸ್ವಾಮಿ ಆರಿಸ್ಕೊಂಡು, ನಾವೆಲ್ಲ ನೋಡಿದ್ರೆ ನಮ್ಮ ಹಿನ್ನೆಲೆಗಳು ನೋಡಿ, ಬಹಳ ಬಡತನ, ಬಹಳ ಹಿಂದೆ ಹಳ್ಳಿಗಳಿಂದ ಬಂದವರು, ಅಂಥವ್ರನ್ನ ಸ್ವಾಮಿ ಆರಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ದೇವರ ಪ್ರೀತಿ ಎಷ್ಟಿದೆ. ಅದರಿಂದ ನಮ್ಮನ್ನ ಎಲ್ರನ್ನೂ ಸ್ವಾಮಿ ಆರಿಸ್ಕೊಂಡಿದ್ದಾನೆ. ನಾವೆಲ್ಲರೂ ಯಾಜಕರೇ, ನಾವೆಲ್ಲರೂ ದೇವರ ಸೇವಕರೇ. ನಾವು ಆತನಿಗೆ ಮೆಚ್ಚುಗೆಯಾದ ಯಜ್ಞನ ಅರ್ಪಿಸ್ಬೇಕಾದ್ರೆ ದೇವ್ರಿಗೆ ವಿಧೇಯರಾಗಿರ್ಬೇಕಾಗುತ್ತೆ. ದೇವರ ಪ್ರಸನ್ನತೆ ಯಾವಾಗಿರುತ್ತಂದ್ರೆ ಆತನ ಯಾರು ವಿಧೇಯರಾಗಿರ್ತಾರೆ ಅಲ್ಲಿ ದೇವರ ಪ್ರಸನ್ನತೆ, ಪರಿಶುದ್ಧತೆ ಇರ್ತದೆ. ನೀವು ದೇವರ ಪ್ರಸನ್ನತೆಯಲ್ಲಿ ಸದಾ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ದಾವೀದ ಏನ್ ಪ್ರಾರ್ಥನೆ ಮಾಡ್ತಾನೆ ಕೀರ್ತನ 51ರಲ್ಲಿ? ಸ್ವಾಮಿ ನಿನ್ನ ಸನ್ನಿಧಾನ ತಳ್ಳಬೇಡ, ನಿನ್ನ ಆತ್ಮವನ್ನ ನನಗೆ ತೆಗಿಬೇಡ. ಇವತ್ತು ನೀವು ಅದೇ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ತಗ್ಗಿಸ್ಕೊಳ್ಳೋಣ. ಸ್ವಾಮಿ ನನ್ನ ಹೃದಯವನ್ನ ನೀನ್ ತೆಗೆದುಕೊ, ಶುದ್ಧ ಮಾಡು. ನಾನು ನಿನ್ನ ಮಗನಾಗಬೇಕು, ನಿನ್ನ ಮಗಳಾಗಬೇಕು. ನಿನ್ನ ಸನ್ನಿಧಾನ ನಾನು ತಳ್ಳಬೇಡಪ್ಪ. ನಾನು ದ್ರೋಹ ಮಾಡಿದ್ದೀನಿ, ಆದ್ರೆ ಮತ್ತೆ ಮಾಡಿದೆ, ನನ್ನ ಕ್ಷಮಿಸು ಸ್ವಾಮಿ ಅಂತ ನಾವು ಹೃದಯ ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರೆ ನನ್ನ ಕರುಣಿಸಿ ತನ್ನ ಪ್ರಸನ್ನತೆ ನಮ್ಮನ್ನು ಆಶೀರ್ವದಿಸಿ ಕೈ ಹಿಡಿದು ನಡೆಸ್ತಾನೆ ಪ್ರಿಯರೇ. ಆತನ ಪ್ರಸನ್ನತೆ ಸದಾ ನೆಲೆಸುತ್ತೆ. ಯೆಶಾಯನ ಕೂಡ ಇದ್ದಾಗೆ, ದಾವೀದನ ಕೂಡ ಇದ್ದಾಗೆ
ನಮಗ್ ಕೂಡ ಸ್ವಾಮಿ ನೆಲೆಸ್ತಾನೆ, ನಮ್ಮನ್ನ ಪ್ರೀತಿ ಮಾಡ್ತಾನೆ. ನಾವು ನೀವು ಆತನ ಸನ್ನಿಧಾನ ಸದಾ ಜೀವಿಸ್ಲಿಕ್ಕೆ ಸ್ವಾಮಿ ಸಹಾಯ ಮಾಡ್ತಾನೆ ಎಂಬುದಾಗಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ದೇವರು ನಮ್ಮನ್ನ ಆಶೀರ್ವದಿಸ್ಲಿ. ಇನ್ನು ಹೆಚ್ಚಿನ ಪಾಠವನ್ನ ನಾವು ಕಲಿಯಲಿಕ್ಕೆ ಹೋಗ್ತೀವಿ. ವಾರವೆಲ್ಲ ಹುರಿಯುವ ಬೆಂಕಿಯ ಕೆಂಡ ಯಾವುದು ಮತ್ತು ದೇವರು ನಮ್ಮ ಮಧ್ಯೆ ಇರ್ಲಿಕ್ಕೆ ಹೋಗ್ತಾನೆ. ಇಮ್ಯಾನ್ಯುಯಲ್, ಗಾಡ್ ಅಮಾಂಗ್ ಹಿಸ್ ಪೀಪಲ್. ಇವತ್ತು ನಮ್ಮ ಮಧ್ಯದಲ್ಲಿ ದೇವರು ಇರ್ಲಿಕ್ಕೆ ಹೋಗ್ತಾನೆ. ಇದು ಮಹಾ ಸಂತೋಷದ ವಿಷಯ. ಹೇಗೆ ಸೈತಾನ ಈ ಲೋಕಕ್ಕೆ ಬಿದ್ದ ಎಂಬ ವಿಷಯನ ನಾವು ಇನ್ನು 2-3 ದಿನ ಕಲೀಲಿಕ್ಕೆ ಹೋಗ್ತೇವೆ. ಆದ್ರೆ ಇವತ್ತು ನಮ್ಮ ಗುಡಾರ ನಮ್ಮ ದೇಹ ಆಗಿದೆ. ಆ ಗುಡಾರದ ಒಳಗಡೆ ಹೃದಯ ಇದೆ. ಹೃದಯದ ಹಲಗೆಗಳ ಮೇಲೆ ದೇವರ ಆಜ್ಞೆ ಬರೆಯಲ್ಪಟ್ಟಿದೆ. ಆಜ್ಞೆಗಳಿಗೆ ನಾವೇನಾಗಿರ್ಬೇಕು? ವಿಧೇಯರಾಗಿರ್ಬೇಕು. ಅವಿಧೇಯರಾದ್ರೆ ಪ್ರಸನ್ನತೆ ಕಳ್ಕೊಳ್ತೇವೆ. ವಿಧೇಯರಾದ್ರೆ ದೇವರ ಪ್ರಸನ್ನತೆಯಲ್ಲಿ ಸದಾ ಜೀವಿಸಬಹುದು. ದೇವರು ನಾವು ವಿಧೇಯರಾಗ್ಲಿಕ್ಕೆ ಬಲ ಕೊಡ್ಲಿ, ಮನಸ್ಸು ಕೊಡ್ಲಿ. ಅದಕ್ಕೆ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಇರಲಿ. ಯಾವ ಮನಸ್ಸು? ದೀನತೆ, ನಮ್ರತೆ, ವಿಧೇಯತೆ. ಇದು ಬಹಳ ಪ್ರಾಮುಖ್ಯ. ಪ್ರೀತಿ, ಶಾಂತಿ, ಸಮಾಧಾನ, ಎಲ್ಲ ಫಲಗಳು, ಆತ್ಮನ ಫಲಗಳು ಬರ್ತವೆ. ಯಾವಾಗ ನಮ್ಮಲ್ಲಿ ವಿಧೇಯತೆ ಇರ್ತದೆ, ದೇವರು ಮೆಚ್ಚುತ್ತಾನೆ, ಆತನ ಪ್ರಸನ್ನತೆ ಇರುತ್ತೆ. ಪ್ರಸನ್ನತೆ ಇದ್ದಾಗ ಎಲ್ಲಾ ಆತ್ಮನ ಫಲಗಳು ನಮ್ಮ ಜೀವಿತದಲ್ಲಿ ಬರುತ್ತೆ. ಜನ ನಮ್ಮನ್ನು ನೋಡಿದಾಗ, ಹೌದಪ್ಪ, ಇವರಲ್ಲಿ ದೇವರ ಪ್ರಸನ್ನತೆ ಇದೆ. ಅನೇಕರು ಕೆಲವು ಸಲ ನನಗೆ ಹೇಳೋದಕ್ಕೆ, ಸ್ವಾಮಿ ಪಾಸ್ಟ್ರೆ, ನಿಮ್ ಮುಖದಲ್ಲಿ ದೇವರ ಪ್ರಸನ್ನತೆ ಇದೆ, ನಿಮ್ ಮುಖದಲ್ಲಿ ದೇವರ ವಾಕ್ಯ ಕಾಣ್ತಾ ಇದೀವಿ ಅಂತ. ನಾವು ಏನಂತ ದೊಡ್ಡ ವ್ಯಕ್ತಿಗಳಲ್ಲ, ಸಾಧಾರಣ ವ್ಯಕ್ತಿಗಳೇ. ಆದ್ರೆ ನಾವು ನಮ್ಮನ್ನು ಯಾವಾಗ ಸ್ವಾಮಿ ಒಪ್ಪಿಸ್ಕೊಡ್ತೇವೆ, ಅಲ್ಲಿ ಜನಗಳಿಗೆ ನಮ್ಮಲ್ಲಿ ಕಾಣ್ತೇವೆ. ನಮಗ್ ಗೊತ್ತಾಗದೆ ಇರಬಹುದು, ಜನಗಳು ನಮ್ಮಲ್ಲಿ ಗುರುತಿಸ್ತಾರೆ. ಮೋಶೆ ಮುಖ ಪ್ರಕಾಶ ಆಗೋದು ಮೋಶೆಗೆ ಗೊತ್ತಿರ್ಲಿಲ್ಲ. ಜನ ಆತ ನೋಡಿದ ತಕ್ಷಣ ಮುಖನ ಪ್ರಕಾಶವಾಗಿತ್ತು ಎಂಬುದಾಗಿ ಕಾಣ್ತಾನೆ. ಹಾಗೆ ನಿಮ್ಮ ಜೀವಿತ ದೇವರ ಪ್ರಸನ್ನತೆ ಇರುವಾಗ, ಅದನ್ನ ವಿಧೇಯರಾಗಿರುವಾಗ ಪ್ರಕಾಶವಾಗಿರುತ್ತೆ. ದೇವರ ಪ್ರಸನ್ನತೆ ಸದಾ ನಮ್ಮನ್ನು ನೆಲೆಸುತ್ತೆ. ಅನುಭವ ನಮ್ದಾಗ್ಲಿ ಎಂಬುದೇ ನನ್ನ ಪ್ರಾರ್ಥನೆ. ದೇವರು ನನ್ನ ಆಶೀರ್ವದಿಸಲಿ. ಆಮೆನ್. ಈ ದಿನದ ಪಾಠವನ್ನ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಹಿರಿಯ ಬೋಧಕರಾದಂತ ರಾಜ ಸಾರ್ ಅವರಿಗೆ ವಂದನೆಯನ್ನ ಸಲ್ಲಿಸ್ತೇನೆ. ಈ ಪಾಠದ ಕುರಿತಾಗಿ ಇನ್ನು ಹೆಚ್ಚಿನ ಸಂಗತಿಗಳನ್ನ ತಿಳಿಸ ಬಯಸಿದರೆ ಅಥವಾ ತಿಳಿದುಕೊಳ್ಳಲು ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬೇಕೆಂಬುದಾಗಿ ಕೇಳ್ತೇನೆ. ಎಲ್ಲರಿಗೂ ವಂದನೆಗಳು ಸರ್. ವಂದನೆಗಳು. ವಂದನೆಗಳು. ಇಲ್ಲಿ ಹೋದ ಸಾರಿ ತ್ರೈಮಾಸಿಕದಲ್ಲೂ ಒಂದು ಪ್ರಶ್ನೆ ಬಂದಿತ್ತು, ನಾನು ಕೇಳಕ್ಕೆ ಅವಕಾಶ ಸಿಕ್ಕಿಲ್ಲ. ಈ ಆದಮ ಮತ್ತು ಅವಳನ್ನ ಏದೇನ್ ಸೀಮೆಯಲ್ಲಿ ಒಂದು ತೋಟವನ್ನ ಮಾಡಿ ದೇವರು ಅಲ್ಲಿ ಇರಿಸ್ತನು, ಅವ್ರು ಪಾಪ ಮಾಡಿದಾಗ ಹೊರಗೆ ಕಳಿಸ್ತನು. ತದನಂತರ ಏದೆಂದು ಕೆರೋಬಿಯನ್ನ ಗದಗಿಸುವ ಕತ್ತಿಯನ್ನ ಅಲ್ಲಿ ಕಾವಲಾಗಿಟ್ಟು ಜೀವವೃಕ್ಷದನ್ನು ತಿನ್ನಬಾರದವರು ಅಂತ. ಸರಿ, ಪಾಠ ಓಕೆ. ಆದ್ರೆ ಈಗ ಏದೇನ್ ತೋಟ ಪರಲೋಕವಿದೆ ಅಂತ ಹೇಳ್ತಾರಲ್ಲ, ಹೆಂಗೋಯ್ತು ಪರಲೋಕ ಹೋಗುತ್ತೆ? ಮಣ್ಣು ಅನ್ನೋದು ಯಾವ್ದು ಪರಲೋಕಕ್ಕೆ ಹೋಗೋದಿಲ್ಲ ಅಂತ ಇದೆ. ಮಣ್ಣು ಪರಲೋಕ ಹೋಗುವಂತ ವಿಷಯವನ್ನ ವಾಕ್ಯ ಇದೆ. ಕೊರಿಂಥದವರ ಪ್ರಬಂಧಕ್ಕೆ 15ನೇ ಅಧ್ಯಾಯ 1ನೇ ಕೊರಿಂಥ 15 ನೋಡುವಾಗ 48 ನೋಡುವಾಗ, ಇಲ್ಲಿ ಒಬ್ಬ ಮಣ್ಣಿನಿಂದ ಹುಟ್ಟಿದ ಮನುಷ್ಯನು ಕೂಡ ಮಾರ್ಪಾಡಾಗಿ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಆತ್ಮೀಯ ರೂಪದಲ್ಲಿ ದೇವ್ರ ಕಡೆಗೆ ಯೇಸು ಕ್ರಿಸ್ತನ ತಿರುಗಬೇಕು ಅಂತಿದೆ. ಅಂದ್ರೆ ಮಣ್ಣು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಲ್ಲ. ಏಡೇನ್ ತೋಟ ಹೆಂಗ್ ಹೋಗ್ಬಿಡ್ತು? ಯಾಕೆ ಹೇಳ್ತಾ ಇರೋ ತಪ್ಪಾಗಿ? ಏಡೇನ್ ತೋಟ ಪರಲೋಕ ಹೋಯ್ತಾ ಅಥವಾ ಇಲ್ಲಿ ಇದೆಯಾ? ಓಕೆ, ಒಳ್ಳೆ ಉತ್ತರ ಯಾರಾದ್ರೂ ಇದೆಯಾ ಅಂತ ಹೇಳ್ತಾದ್ರು? ನಿಮ್ಮ ಸತ್ಯವೇದಗಳನ್ನ ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ ಓದಿ. ಇದೇ 7ನೇ ವಚನ ಓದ್ತೀರಾ? ಓದ್ಲಾ? ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಜೀವದಾಯಕ ವೃಕ್ಷದ ಹಣ್ಣನ್ನ ಕೊಡೋದು ಯಾರಿಗೆ? ಜಯ ಹೊಂದೋರ್ಗೆ. ಜಯ ಹೊಂದೋರ್ ಎಲ್ಲಿ? ದೇವರ ಪರದೈಸಲ್ಲಿ ಇರ್ತಾರಂತೆ. ದೇವರ ಪರದೈಸ ಎಲ್ಲಿದೆ? ಈ ಲೋಕದಲ್ಲಿ ಇದೆಯಾ, ಪರಲೋಕದಲ್ಲಿ ಇದೆಯಾ? ಪರಲೋಕದಲ್ಲಿ ಜೀವ ವೃಕ್ಷದ ಹಣ್ಣು ಕೊಡ್ತೀನಿ ಅಂತ ಹೇಳಿದ್ಮೇಲೆ ಈ ಲೋಕದಿಂದ ಸ್ವಾಮಿ ಕಿತ್ಕೊಂಡು ಅಲ್ಲಿ ಕೊಡ್ತಾನ ಅಥವಾ ಅಲ್ಲಿರೋ ಮರದಿಂದ ಕಿತ್ಕೊಡ್ತಾನ? ಜೀವ ನದಿ ಇದೆ ಅಂತ ಹೇಳ್ತೇವೆ, ನಂಬ್ತೇವೆ. ಆ ಜೀವ ನದಿಯ ಬಳಿಯಲ್ಲಿ ಜೀವವೃಕ್ಷದ ಮರ ಇದೆ, 2 ಪಕ್ಕದಲ್ಲಿ. ಅಲ್ಲಿಂದ ಹಣ್ಣನ್ನ ಕಿತ್ತು ಸ್ವಾಮಿ ಬಡಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಸ್ವಾಮಿ ಜೀವವೃಕ್ಷದ ಹಣ್ಣನ್ನ ಕೊಡ್ತೀನಿ ಜಯ ಒಂದವ್ರಿಗೆ ಅಂತ ಹೇಳ್ತಾನೆ. ಹಾಗೆ ಇದು ಪರಲೋಕದಿಂದ. ಯಾಕಂತ ಹೇಳಿದ್ರೆ ಮಣ್ಣು ಯಾವ್ದು ಸೇರಲ್ಲ, ನಿಜ. ಹಾನೋಕನ್ನ ದೇವರು ಯಾವ ಮಣ್ಣಿಂದ ಯಾವ್ದ್ರಲ್ಲಿ ಮಾಡದ? ಮಣ್ಣಿಂದ ಮಾಡದ್ನ ಅಥವಾ ಆತ್ಮ ಪ್ರಯತ್ನಾಗಿ ಎತ್ತಲ್ಪಡ್ನ? ಮಣ್ಣಿನ ದೇಹನೇ. ಯಾವಾಗ ನಾವು ದೇವ್ರ ಸನ್ನಿಧಾನ ಹೋಗ್ತೇವೆ ಆಗ ಮಾರ್ಪಡ್ತೇವೆ. ಈಗ ನಾವು ಮಣ್ಣಾಗಿದ್ದೇವೆ, ಮೃತ್ಯರು.
ಆದ್ರೆ ಸ್ವಾಮಿ ನೋಡಿದಾಗ ಅಮರರಾಗ್ತೇವೆ. ಟ್ರಾನ್ಸ್ಫಾರ್ಮೇಶನ್ ಆಗತ್ತಂತೆ. ಸ್ವಾಮಿ ಈ ಲೋಕದಲ್ಲಿದ್ದಂತ ಏನೇನ್ ತೋಟವನ್ನ ಪರಲೋಕಕ್ಕೆ ಎತ್ತದ್ದು ಇದು ನಿಮಗೆ ಅಸಾಧ್ಯ ಆಗಿರ್ಬೋದು, ಹೇಗೆ ಅಂತ ಹೇಳ್ಬೋದು. ದೇವರಿಗೆ ಯಾವುದು ಅಸಾಧ್ಯ ಇಲ್ಲ. ಎಲನ್ ವೈಟ್ ಅವ್ರು ಬರೆದಿದ್ದಾರೆ, ನೀವು ಪೇಟ್ರಿಯಾಟ್ಸ್ ಅಂಡ್ ಪ್ರಾಫಿಟ್ಸ್ ಪುಸ್ತಕ ಹೋದ್ರಿ, ಈ ನೋವನ ಕಾಲದಕ್ಕೂ ಮೊದ್ಲೆ, ಪ್ರಳಯ ಅದಕ್ಕೂ ಮೊದ್ಲೆ ಈ ಏನೇನ್ ತೋಟ ಹೆತ್ತಲ್ಪಡ್ತು, ಅದು ಪರಲೋಕ ಇದೆ. ಅದಕ್ಕೇನೆ ಜೀವವೃಕ್ಷದ ಫಲ ಮರ ಎಲ್ಲಿದೆ? ಪರಲೋಕಕ್ಕೆ ಭೂಲೋಕದಿಂದ ಯಾವ್ದು ಹೋಗ್ಮೇಲೆ ಪರಲೋಕ ಯಾಕೆ ಎತ್ತಲ್ಪಡುತ್ತೆ? ಯೇಸು ಸ್ವಾಮಿ ಅಷ್ಟು ಪರಲೋಕದಲ್ಲಿ ಒಂದು ಸೃಷ್ಟಿ ಮಾಡಕ್ಕಾಗಲ್ವಾ? ಈ ಜೀವವೃಕ್ಷದ ಹಣ್ಣನ್ನ ಮತ್ತೆ ಇದನ್ನೇ ಎತ್ತಲ್ಪಡ್ಬೇಕಾ? ಈಗ ಇದು ಹೇಳ್ತೀನಿ, ಕೆಲವು ವಾದ ಮಾಡ್ತಾರೆ ಹೆಂಗೆ ಅಂದ್ರೆ, ಈ ಟ್ರಯಾಂಗಲ್ ಕೇಳಿದಿರಾ? ಬರ್ಮಾಯಿಂದ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಈ ಬರ್ಮುಡಾ ಟ್ರಯಾಂಗಲ್ ಅಂತ ಇದೆ. ಈಗಲೂ ಕೂಡ ಯಾರು ಅಲ್ಲಿ ಆಬ್ಜೆಕ್ಟ್ ಮೇಲಿಂದ ಕ್ರಾಸ್ ಮಾಡಿದ್ರು ಅದು ಎಳ್ಕೊಂಡ್ಬಿಡುತ್ತೆ. ಅದು ಮತ್ತೆ ಇದು ಕಂಡಿಡಿಯಕ್ಕಾಗಿಲ್ಲ ಇದುವರೆಗೂ ವಿಜ್ಞಾನಿಗಳಲ್ಲಿ. ಹೋದರೆ ವಾಪಸ್ ಬಂದಿಲ್ಲ. ಬರ್ಮುಡಾ ಟ್ರಯಾಂಗಲ್ ಅಷ್ಟು ಸುತ್ತಲೂ ಏನಾಗಿದೆ ಅಂದ್ರೆ ಆ ಒಂದು ಶಕ್ತಿ ಆವರಿಸಿದೆ, ಅಲ್ಲಿ ಯಾವ್ದು ಹೋಗಕ್ಕಾಗಲ್ಲ, ಯಾವ್ದು ಆಗೋದು ವಾಪಸ್ ಬರಕ್ಕೂ ಆಗೋದಿಲ್ಲ. ಅಷ್ಟು ಹಡಗುಗಳು ಮುಳುಗೋಗಿದೆ, ಹಡಗು ಸಿಕ್ಕಿಲ್ಲ ಅಂತ ನಮಗೆ ಹಿಸ್ಟ್ರಿ ಹೇಳ್ತದೆ. ಹೀಗಿರುವಾಗ ಈ ಬರ್ಮುಡಾ ಟ್ರಯಾಂಗಲ್ ನ ಕೆಲವರು ಹೇಳ್ತಾರೆ ಇದು ಪ್ರಳಯದಲ್ಲಿ ಎಡೆನ್ ತೋಟ ಏನಾಯ್ತು, ಆ ಒಂದು ಬರ್ಮುಡಾ ಅಂತಿರುವ ಜಾಗದಲ್ಲಿ ನಾರ್ತ್ ಓಷನ್ ಅಲ್ಲಿ ಅದು ಸಿಗಾಕೊಂಡಿದೆ, ಅಲ್ಲಿದೆ. ಆದ್ರೆ ದೇವರು ಕೆರೆಯೋಬರಿಗೆ ನುಡಿದಂತ ಮಾತು ಇನ್ನೂ ಅಲ್ಲಿ ಉಳಿದಿದೆ, ಅದಕ್ಕೋಸ್ಕರ ಅಲ್ಲಿ ಯಾರು ಹೋಗಕ್ಕಾಗಲ್ಲ ಅಂತ ಇದೆ. ಇದಕ್ಕೇನ್ ಹೇಳ್ತೀರಾ? ಇದು ಇವರ ವಿಜ್ಞಾನದ ಒಂದು ಪರಿಶೋಧನೆಯ ಒಂದು ಅಂಶ. ಅದು ಸತ್ಯವಾದ ಹೇಳುತ್ತೆ. ಸ್ವಾಮಿ ಜೀವವೃಕ್ಷದ ಹಣ್ಣನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಎಲ್ಲಿಂದ ಕೊಡ್ತಾನೆ? ಈ ಲೋಕದಲ್ಲ ಪರದೇಶ ಅಂತ ಹೇಳಿದ್ರೆ ಪರಲೋಕನ. ಜೀವವೃಕ್ಷದ ಹಣ್ಣು ಅಂದ್ರೆ ಜೀಸಸ್. ಜೀವವೃಕ್ಷದ ಹಣ್ಣು ಯಾರು? ಜೀಸಸ್. ಇವತ್ತು ಯಾರು ನಮ್ಗೆ ಜೀವವೃಕ್ಷದ ಹಣ್ಣು ಏನ್ ಕೊಡ್ತಾನೆ? ಜೀವವೃಕ್ಷದ ಹಣ್ಣು ಮರ ಇದೆ ಅಂದ್ರೆ ಅಲ್ಲಿ ಹೇಗೆ ಕೆಟ್ಟದರ ಅರಿವನ್ನ ಉಂಟು ಮಾಡ್ತಕ್ಕ ಹಣ್ಣು ಮರ ಇತ್ತೋ ಹಾಗೆ ಜೀವವೃಕ್ಷದ ಹಣ್ಣನ ಮರನು ಸ್ವಾಮಿ ಪರಲೋಕದಿಂದ ಈ ಲೋಕದಲ್ಲೇ ಇದೆ. ಈ ಲೋಕದಲ್ಲಿ ಯೇಸು ಸ್ವಾಮಿನೇ ಜೀವವೃಕ್ಷದ ಹಣ್ಣು. ನಾವು ತಿಂದಾಗ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವ ಮಾರ್ಗ ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ಯೇಸು ಸ್ವಾಮಿ ತನ್ನ ಸ್ವಂತ ಜೀವವೃಕ್ಷದ ಹಣ್ಣು. ಇಲ್ಲ ಇಲ್ಲ, ಇಲ್ಲಿ ವಾಕ್ಯ ಹೇಳುತ್ತೆ ನೋಡ್ರಿ. ವಾಕ್ಯ ಹೇಳದ ಮೇಲೆ ನೀವು ಕೇಳ್ಬೇಕು. ಹೇಳ್ತೀನಿ ಕೇಳಿ. ಜಯ ಹೊಂದವನಿಗೆ ಸ್ವಾಮಿ ಕೊಡ್ತೀನಿ ಅಂತ ಹೇಳಿದಾನೆ. ಯೇಸು ಸ್ವಾಮಿನೇ ಜೀವವೃಕ್ಷ ಅಂದ್ರೆ ಅದು ಈ ಲೋಕದಲ್ಲಿ ನಾನೇ ರೊಟ್ಟಿ ಅಂತ ಹೇಳೋದು, ಜೀವವುಳ್ಳದ ರೊಟ್ಟಿ, ಅದನ್ನ ಒಪ್ಕೊಳ್ತೇವೆ. ಆದ್ರೆ ಜೀವವೃಕ್ಷದ ಹಣ್ಣು ಮರ ಇದೆ, ಇದನ್ನ ನಾವು ಅಲ್ಗಳೆಯಕ್ಕಾಗಲ್ಲ. ಈ ಹಣ್ಣು ತಿಂದ್ರೇನೆ ನಮಗೆ ಅಮರತ್ವ, ಅಲ್ಲಿ ತನಕ ಅಮರತ್ವ ಇಲ್ಲ ನಮ್ಗೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ನೀವು ಏನೇ ವಾಗ್ವಾದ ಮಾಡಬಹುದು, ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಅದನ್ನ ನಂಬ್ತೀವಿ. ನಂಬಿದ್ರೆ ಕ್ಷೇಮ, ಹೇಳಿದ್ರೆ ನಾವು ವಾಗ್ವಾದ ಮಾಡಕ್ಕಾಗಲ್ಲ. ವಿ ಆರ್ ನಾಟ್ ಹಿಯರ್ ಟು ಆರ್ಗ್ಯೂ, ವಿ ಆರ್ ಹಿಯರ್ ಟು ಡಿಸ್ಕಸ್, ನಾಟ್ ಡಿಬೇಟ್. ಇದು ವಾಕ್ಯ ಹೇಳದ್ಮೇಲೆ, ವಾಕ್ಯ ಹೇಳ್ದೆ ನಂಬ್ತೀವಿ. ಸ್ವಾಮಿ ಹೇಳ್ದ ನಾನು ಬಂದು ನಿಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾನೆ. ಸ್ವಾಮಿ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ, ನಂಬಿದ್ದೀವಿ. ಆದ್ರೆ ಜನ ಹೇಳ್ತಾರೆ ಸ್ವಾಮಿ ಬರಲ್ಲ, ನಾವೆಲ್ಲ ರಹಸ್ಯ ಎತ್ತಲ್ಪಡ್ತೀವಿ, ಸೀಕ್ರೆಟ್ ರ್ಯಾಪ್ಚರ್, ಇಂತಹ ತತ್ವಗಳು ಇದೆ. ಯಾವ್ದು ನಂಬ್ತೀರಿ ನೀವು? ಸೀಕ್ರೆಟ್ ರ್ಯಾಪ್ಚರ್, ಆ ರಹಸ್ಯವಾಗಿ ಎತ್ತಲ್ಪಡೋದ್ ನಂಬ್ತೀರಾ ಅಥವಾ ಬಹಿರಂಗವಾಗಿ ಸ್ವಾಮಿ ಬರೋದ್ ನಂಬ್ತೀರಾ? ಇದು ಜನಗಳ ತತ್ವ ಇದೆ, ಸೀಕ್ರೆಟ್ ರ್ಯಾಪ್ಚರ್. ಯಾವ್ದು ನಂಬ್ತೀರಿ ನೀವು? ಹಾಗೇನೆ ಎಲ್ಲಾ ಸತ್ಯಕ್ಕೆ ಅಸತ್ಯ ಒಂದು ಸೈತಾನ ತರ್ತಾ ಇದ್ದಾನೆ. ಈ ವಿಧಾನಗಳನ್ನ ತಂದು ಸಂದೇಹ ಹುಟ್ಟಿಸಿ ದೇವ್ರ ವಾಕ್ಯ ಅದ ಸರಿ ಇಲ್ಲ, ಹೆಂಗ್ ಎತ್ತಲ್ಪಡುತ್ತೆ? ಸ್ವಾಮಿ ಕೆಲ ಅಸಾಧ್ಯ ಯಾವ್ದಿಲ್ಲ. ಸ್ವಾಮಿ ಪರಲೋಕದಲ್ಲಿ ಪರದೈಸಲ್ಲಿ ನಾವೆಲ್ಲ ಜಯ ಹೊಂದ್ಮೇಲೆ ಪರದೈಸಲ್ಲಿರ್ತಕ್ಕಂಥ ಜೀವವೃಕ್ಷದ ಹಣ್ಣನ್ನು ಕೊಡ್ತೀನಿ ಮೇಲೆ ಅದು ಸತ್ಯ ಅಂತ ನಂಬ್ತೆ. ಆ ಜೀವವೃಕ್ಷದ ಹಣ್ಣು ಏನೇನ್ ತೋಟದಲ್ಲಿತ್ತು, ಈಗ ಪರಲೋಕದಲ್ಲಿ ಇದೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ದೇವ್ರ ವಾಕ್ಯ ನಂಬ್ತೀರಾ? ನೀವು ತತ್ವಜ್ಞಾನಿಗಳು ನಂಬ್ತೀರಾ? ನಿಮಗ್ ಬಿಟ್ಟದ್ದು. ಅದನ್ನ ನಾವು ದೇವ್ರ ವಾಕ್ಯ ನಂಬ್ತೇವೆ. ಓಕೆ ಪಾಶ್, ಮುಂದೆ ಹೋಗಿ. ಥ್ಯಾಂಕ್ ಯು. ಒಂದು ವಿವರಣೆಯನ್ನ ಪಾಠದಲ್ಲಿ ಕೊಟ್ಟಿದ್ದಾರೆ, ಅದನ್ನ ಓದ್ಬಿಡ್ತೀನಿ. ದಯಮಾಡಿ ಅದು ನಮ್ಗೆಲ್ಲರಿಗೂ ಎಲ್ಲ ರೀತಿಯಾದ ಉತ್ತರವನ್ನು ಕೊಡ್ಬೋದು ಅಂತ ನಾನು ನಂಬ್ತೀನಿ. ಪಾಪಿಗಳಾದ ಮನುಷ್ಯರು ಜೀವವೃಕ್ಷದ ಹಣ್ಣನ್ನು ತಿನ್ನದಂತೆ ತಡೆಯುವುದು ಕೆರೂಬಿಗಳ ಜವಾಬ್ದಾರಿಕೆ ಆಗಿ ಕಂಡ 22. ಅದೇ ಸಂದರ್ಭದಲ್ಲಿ ಈ ಕೆರೂಬಿಯರು ಮುಂದೆ ಒಂದು ದಿನ ಕಳೆದುಕೊಂಡ ಈ ಪರದೈಸು ಮಾನವರಿಗೆ ತಿರುಗಿ ಕೊಡಲ್ಪಡುವುದೆಂಬ ವಾಗ್ದಾನ ಹಾಗೂ ನಿರೀಕ್ಷೆಯ ಸಂಕೇತವೂ ಆಗಿದ್ದರು. ಈ ವಿಷಯವಾಗಿ ಶ್ರೀಮತಿ ವೈಟಮಣ್ಣ ಪೇಟ್ರಿಯಾಟ್ಸ್ ಅಂಡ್ ಪ್ರಾಫಿಟ್ಸ್ ಪುಸ್ತಕದ 62ನೇ ಪುಟದಲ್ಲಿ ಹೀಗೆ ತಿಳಿಸುತ್ತಾರೆ: ಮಾನವರು ಏದೆನ್ ತೋಟದಿಂದ
ಈ ಭೂಮಿಯಲ್ಲಿತ್ತು. ಆ ತೋಟದ ದೇವತರು ಕಾಯುತ್ತಿದ್ದರು. ದೂರದಿಂದ ಆದಾಮನ ಮಕ್ಕಳು, ಮೊಮ್ಮಕ್ಕಳು ಹಾಗೂ ಅವರ ಸಂತತಿಯವರು ನೋಡಬಹುದಾಗಿತ್ತು. ಇಲ್ಲಿಗೆ ಆದಾಮನು ಹಾಗೂ ಅವನ ಮಕ್ಕಳು ದೇವರಾಜ್ಞೆ ಮಾಡಲು ಬರುತ್ತಿದ್ದರು. ದೇವರ ಆಜ್ಞಾ ವಿಧಿ ನಿಯಮಗಳನ್ನು ಅವರು ಮೀರಿ ನಡೆದು ಏದೆನ್ ತೋಟದಿಂದ ಹೊರಹಾಕಲ್ಪಟ್ಟಿದ್ದರು. ಅದೇ ವಿಧಿ ನಿಯಮಗಳಿಗೆ ವಿಧೇಯರಾಗಿ ನಡೆಯುತ್ತೆಂದು ಅವನ ಮಕ್ಕಳು ತಮ್ಮ ಪ್ರಮಾಣವನ್ನು ತಿರುಗಿ ಮಾಡುತ್ತಿದ್ದರು. ಆದರೆ ಕ್ರಿಸ್ತನು ನೂತನ ಆಕಾಶ ಮಂಡಲ ಹಾಗೂ ನೂತನ ಭೂಮಂಡಲವನ್ನು ಪುನಃ ಸೃಷ್ಟಿಸುವನು. ಆಗ ಮೊದಲಿನದಕ್ಕಿಂತ ಹೆಚ್ಚುವಾಗಿಯೂ ಮಹಿಮೆಯಿಂದಲೂ ಪುನಃ ಸ್ಥಾಪಿಸಲ್ಪಟ್ಟು ಕೈಗೊಳಿಸುವುದು. ಸೊ ಇಲ್ಲಿ ನಾವು ನೋಡ್ತೇವೆ, ಇದು ತೋಟ ಅಂತಕ್ಕಂಥದ್ದು ದೇವರ ಪ್ರಸನ್ನತೆ ಇರುವಂತ ಒಂದು ಸ್ಥಳ. ದೇವರ ಪ್ರಸನ್ನತೆ ಇರುವಂತ ಸ್ಥಳದಲ್ಲಿ ಯಾವ ವೃಕ್ಷ ಬೇಕಾದ್ರೂ ಜೀವ ವೃಕ್ಷದ ಹಣ್ಣು ಆಗ್ಬಹುದು. ಸೊ ದೇವರಿಗೆ ಆ ಶಕ್ತಿ, ಆ ಪ್ರಸನ್ನತೆ ಇಲ್ಲಿಂದ ಹೋದ ಮೇಲೆ ಆ ವೃಕ್ಷ ಇಲ್ಲಿದ್ರು ಕೂಡ ಆ ಹಣ್ಣನ್ನ ಜೀವ ಕೊಡುವ ಶಕ್ತಿ ಇರುವಂತ ಹಣ್ಣನ್ನು ಕೊಡುವಂತ ಶಕ್ತಿಯನ್ನ ಕಳ್ಕೊಳ್ತದೆ. ಆದ್ರೆ ಇದನ್ನ ದೇವರು ತಿರುಗಿ ಪುನಃ ಸ್ಥಾಪಿಸ್ತಾನೆ. ಎಲ್ಲಿ? ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ. ಸೊ ತಿರುಗಿ ಅದೇ ಮರ, ಈಗಿನ ನೆನಪಿಗೆ ಅದೇ ಮರವನ್ನ, ಅದೇ ರೀತಿಯಾದ ಗಿಡ ಮರಗಳನ್ನು ಸೃಷ್ಟಿ, ಅದೇ ರೀತಿಯಾದಂತ ಹಣ್ಣನ್ನ ಬಿಡುವಂತ ಶಕ್ತಿಯನ್ನ ದೇವರು ಕೊಡ್ತಾನೆ. ಇದು ದೇವರಲ್ಲಿ ಇರುವಂತ ಉನ್ನತವಾದಂತ ಪ್ರಭಾವ, ಆತನ ಶಕ್ತಿ. ಆತನ ಏದೇನ್ ತೋಟ ಇದ್ದಾಗ ಅಲ್ಲಿ ಇತ್ತು. ಈಗ ಆತನು ಆ ಪ್ರಸನ್ನತೆ ಪರಲೋಕಕ್ಕೆ ಹೋದ ಮೇಲೆ ಆತನ ಪ್ರಸನ್ನತೆ ಭೂಲೋಕದಿಂದ ತೆಗೆ ಆ ಶಕ್ತಿಯನ್ನ ಆ ಮರವು ಕಳ್ಕೊಳ್ತು. ಮುಂದೆ ಆತನು ಹೊಸ ಯೆರೂಸಲೇಮ್ ಪಟ್ಟಣ ಅಂದ್ರೆ ಹೊಸ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲವನ್ನು ಸೃಷ್ಟಿ ಮಾಡಿದಾಗ ಅಲ್ಲಿ ಮತ್ತೆ ಅದೇ ಶಕ್ತಿಯನ್ನ ಮರುಕಳಿಸ್ತದೆ. ಆಗ ಅದೇ ಶಕ್ತಿ ಉಳ್ಳಂತ ಹಣ್ಣನ್ನ ನಾವೆಲ್ಲರೂ ತಿಂತೇವೆ. ಇಷ್ಟೇ ಇದರ ಮರ್ಮ. ಪರಲೋಕದಲ್ಲಿ ಜೀವವೃಕ್ಷದ ಥ್ಯಾಂಕ್ ಯು ವಂದನೆಗಳು. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಮುಕ್ತಾಯದ ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಓಕೆ ವಿಜಯ್ ಕುಮಾರ್ ಸರ್ ನೀವೇ ಮಾಡ್ಬೇಕೆಂದ ಕೇಳ್ಕೊಳ್ತೇನೆ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ರಾಜದಾಸ್ ಅವರು ಮಾಡ್ಬೇಕೆಂದ ಕೇಳ್ಕೊಳ್ತೇನೆ. ವಿಜಯ್ ಕುಮಾರ್ ಸರ್ ಇದ್ದೀರಾ? ಮಾಡ್ತಾ ಇದ್ದೀನಿ ಪ್ರಸನ್ನ. ಇದೀನಿ ಸರ್. ಮಹೋನ್ನತನು ಮಹಾಪರಿಷದನು ಪರಲೋಕದಲ್ಲಿ ವಾಸನಾಗಿರುವ ಸರ್ವಶಕ್ತನಾಗಿರುವ ತಂದೆ ಆ ದೇವರೇ, ಜ್ಞಾನ ನಿಧಿಯಾಗಿರುವ ನಿನ್ನ ಮುಂದೆ ನಾವೇನೂ ಅಲ್ಲ ಸ್ವಾಮಿ. ನಾನು ಎಂದು ಹೇಳಿಕೊಳ್ಳುವುದು ಏನಿಲ್ಲ, ಆದರೆ ತಿಳಿದುಕೊಳ್ಳುವುದು ಬಹಳ ಕಷ್ಟ. ಹೌದು, ನಿನ್ನ ಆಜ್ಞೆಗಳು, ನಿನ್ನ ವಾಕ್ಯಗಳು ಇವುಗಳನ್ನ ತಿಳ್ಕೊಳ್ಳೋದು ನಿನ್ನ ಪವಿತ್ರ ಬಲವನ್ನು ಅನುಗ್ರಹಿಸಿ ನಡೆಸಬೇಕೆಂದು ಆಶಿಕೊಳ್ಳುತ್ತೇವೆ. ಈ ಪಾಠ ತಿಳಿದುಕೊಂಡ ನಮ್ಮ ಅಪ್ಪದರು ನೀನು ಆಶ್ರಯಿಸಿ ಬಲಪಡಿಸು. ನಡೆಸುವಂತ ಬೋಧಕರು ಕೂಡಿ ಬಂದಿರುತ್ತೆ ಎಲ್ಲ ಬೋಧಕರನ್ನು ಸಹೋದರನ್ನು ಬಲಪಡಿಸಿ ಸ್ವಾಮಿ ಸಹ ನಮಗೆ ಅರ್ಥವಾಗದೇ ಇರುವುದಂತ ಒಬ್ಬೊಬ್ಬರ ಶಕ್ತಿ ನಿನ್ನ ಪವಿತ್ರ ಅನುಗ್ರಹಿಸಿ ಬಲಪಡಿಸಿ ಆಶಿಕೊಳ್ಳುವಂತರಾಗಿದೆ. ತಪ್ಪಿದ್ರೆ ಮನುಷ್ಯ ಸ್ವಾಮಿ ನಮಗೆ ಸ್ತೋತ್ರವಾಗಿ ತಂದೆ ಗೋಸ್ವಾಮಿ ಕೂಡಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ತಪ್ಪು ಮಾಡಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ತಪ್ಪಿಸು. ಯಾಕೆಂದರೆ ರಾಜ್ಯವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇಲೆ ಅಂತ್ಯಾಸ್ತ್ರ ರಾಜದಾಸರು ಕೊಡ್ಬೇಕೆಂದ ಕೇಳ. ಓಕೆ.